ನಮಸ್ಕಾರ, ಎಲ್ಲರಿಗೂ ಶರಣು. ವೆಲ್ಕಮ್ ಟು ಸದರನ್ ಕ್ಯಾಲಿಫೋರ್ನಿಯಾ ಗೆಸ್ಟ್ ಸ್ಪೀಕರ್ ಸೀರೀಸ್. ನಾನು ಇವತ್ತಿನ ಸೆಷನ್ನನ್ನು ಅಲ್ಲಮ ಪ್ರಭುಗಳ ವಚನದಿಂದ ಶುರು ಮಾಡುತ್ತೇನೆ. ಒಂದು ಇಲ್ಲದ ಬಿಂದುವ, ತಂದೆ ಇಲ್ಲದ ಕಂದನ, ಮಾತೆ ಇಲ್ಲದ ಜಾತನ, ಗಮನವಿಲ್ಲದ ಗಮ್ಯನ, ಮೂವರರಿಯದ ಮುಗ್ಧನ, ತಾವ ತೋರಿಸ ಗುಹೇಶ್ವರ ಲಿಂಗದಲ್ಲಿ ಸಂಗನ ಬಸವಣ್ಣ. English translation. Show me, O Sangana Basavanna, the abode of the Absolute in Guheshwara Linga, the Absolute which is a point without one, a child without parents, the knowable without the norms, the silence beyond the ken of the three. ಸೊ ನಮ್ಮ ಇವತ್ತಿನ ಗೆಸ್ಟ್ ಸ್ಪೀಕರ್ಸ್ ಪ್ರವೀಣ್ ಶಿವಶಂಕರ್ ಮತ್ತು ಪ್ರೊಫೆಸರ್ ಚಂದ್ರಶೇಖರ್ ಅವರು. ಆನ್ ಬಿಹಾಫ್ ಆಫ್ our VSNA SoCal, I would like to welcome Praveen Shivshankar and Professor Chandrasekhar avaru. So welcome Praveen avare. Praveen Shivshankar avaru ಶೂನ್ಯ ಸಂಪಾದನೆ ಮೇಲೆ ನಮಗೆ ಹೇಳಿಕೊಡುತ್ತಾರೆ ಮತ್ತು ಪ್ರೊಫೆಸರ್ ಚಂದ್ರಶೇಖರ್ ಅವರು ಬಸವಣ್ಣನವರ ವಚನಗಳ ಮೇಲೆ ವಿಶ್ಲೇಷಣೆಯನ್ನು ಹೇಳುತ್ತಾರೆ. Now over to you ಪ್ರವೀಣ್ ಶಿವಶಂಕರ್ ಅವರೇ. ಥ್ಯಾಂಕ್ ಯು. ಮೊದಲಿಗೆ ಈ ಅವಕಾಶವನ್ನ ಕೊಟ್ಟಿದ್ದಕ್ಕೆ ವೀರಶೈವ ಸಮಾಜ ಆಫ್ ನಾರ್ತ್ ಅಮೆರಿಕಾ ನಿಮಗೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂಚೆನೆ ಒಂದೆರಡು ಮಾತುಗಳನ್ನ ಹೇಳ್ಬಿಡ್ತೇನೆ. ಈ ಕೃತಿಯನ್ನ ಮತ್ತೆ ಇದರಲ್ಲಿ ಇರುವಂತಹ ಪ್ರೌಢವಾದಂತಹ ತತ್ವ ಏನಿದೆ ಅದನ್ನ ಯಥಾಶಕ್ತಿ ಅರ್ಥ ಮಾಡಿಕೊಂಡು ಅದನ್ನ ಹೇಳುವಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಕಂಡು ಬಂದರೆ ಅದೆಲ್ಲ ನನ್ನದು, ಅಥವಾ ಅಲ್ಲದೆ ಕೃತಿಯಲ್ಲಿ ಆಗಲಿ ಅಥವಾ ಅದರಲ್ಲಿರುವ ತತ್ವದಲ್ಲಂತೂ ಖಂಡಿತ ಏನು ಎರಡು ಮಾತಿಲ್ಲ ಅದ್ರ ಬಗ್ಗೆ. ಮಾತನ್ನ ಶುರು ಮಾಡ್ಲಿಕ್ಕೂ ಮುಂಚೆ ನನಗೆ ಆಧ್ಯಾತ್ಮದಲ್ಲಿ ಮತ್ತೆ ಅದರಲ್ಲೂ ವಚನಗಳ ಮೇಲೆ, ಶಿವಶರಣರ ಮೇಲೆ ಚಿಕ್ಕಂದಿನಿಂದಾನೇ ಬಹಳ ಆಸ್ಥೆ ಬರುವಂತೆ ನನ್ನನ್ನ ಬೆಳೆಸಿದಂತಹ ನಮ್ಮ ತಾತ ಸೋಮಯ್ಯನವ್ರನ್ನ ನಾನು ಯಾವಾಗ್ಲೂ ನೆನಪಿಸ್ಕೊಂಡೇನೆ ನನ್ನ ಮಾತುಗಳನ್ನ ಯಾವಾಗ್ಲೂ ಶುರು ಮಾಡೋದು. ಬಹುಶಃ ಅವರು ನನ್ನನ್ನ ಆ ರೀತಿ ಮಾಡಿರ್ಲಿಲ್ಲ ಅಂತಂದ್ರೆ ಕರ್ಕೊಂಡು ಬೆಳೆಸಿ, ಇನ್ಫ್ಯಾಕ್ಟ್ ಈ ಶೂನ್ಯ ಸಂಪಾದನೆ ಪುಸ್ತಕ ಕೂಡ ಅವ್ರದ್ದೇನೆ. ದೈವವಶ ನನ್ನ ಕೈಗೆ ಸಿಕ್ಕ ನಾನು ಅರ್ಥ ಮಾಡ್ಕೊಂಡು ಅದನ್ನು ಅಧ್ಯಯನ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು. ಹಾಗಾಗಿ ನಮ್ಮ ತಾತನವರನ್ನ ಸ್ಮರಿಸ್ಕೊಂಡು ಇವತ್ತಿನ ವಿಷಯಕ್ಕೆ ಬರೋದಾಗುತ್ತೆ. ಶೂನ್ಯ ಸಂಪಾದನೆ ಇವತ್ತು ನಾನು ಇದನ್ನ ಬಹಳ ಒಂದು ಓವರ್ ವ್ಯೂ ಮಟ್ಟದಲ್ಲಿ, ಪಕ್ಷಿ ನೋಟ ಅಂತ ಹೇಳ್ತಾರಲ್ಲ, ಬರ್ಡ್ಸ್ ಐ ವ್ಯೂ, ಆ ಮಟ್ಟದಲ್ಲಿ ನಾನಿವತ್ತು ಪರಿಚಯಾತ್ಮಕವಾಗಿ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. 40 ನಿಮಿಷದ ಕಾಲಾವಧಿನಲ್ಲಿ ಎಷ್ಟರ ಮಟ್ಟಿಗೆ ಇದರ ಆಳ ಅಗಲನ ಸುಮ್ನೆ ಬೆರಳದ್ದಿ ಆದ್ರೂ ಒಂದ್ ಸ್ವಲ್ಪ ತಿಳ್ಕೊಳ್ಳಿಕ್ಕ ಒಂದು ಅಟ್ಲೀಸ್ಟ್ ಒಂದು ಟೇಸ್ಟ್ ಆದ್ರೂ, ಒಂದು ಚುಟುಕು ಟೇಸ್ಟ್ ಆದ್ರೂ ಕೊಡ್ಸೋ ಒಂದು ಆಸ್ಥೆ ಇದೆ ಮನಸ್ಸಿನಲ್ಲಿ. ನೋಡುವ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಒಂದು ನಾವು ಕೂಡ ಅನ್ಕೊಂಡಿರೋದೇನು ಅಂತಂದ್ರೆ, ಇದನ್ನ ಒಂದು ಸೀರೀಸ್ ತರಾನೇ ಮಾಡ್ಕೊಂಡು ಒಂದು ಸರಣಿಯಲ್ಲಿ ನಡೆಸ್ಕೊಂಡು ಹೋದ್ರೆ, ಇವತ್ತು ಇದನ್ನ ಜಸ್ಟ್ ಒಂದು ಓವರ್ ವ್ಯೂ ತರ ಕೊಟ್ಟು ನಂತರ ಹೋಗ್ತಾ ಮುಂದೆ ಹಲವು ಸರಣಿಗಳಲ್ಲಿ ಇದನ್ನ ಒಂದೊಂದು ಭಾಗವನ್ನು ಕೂಡ ತಗೊಂಡು ನಾವು ಹೆಚ್ಚಾಗಿ ಅವಲೋಕನಗಳನ್ನ ಮಾಡ್ಕೊತಾ ಹೋಗ್ಬೇಕು. ನಿಮಗೆ ಇದರಲ್ಲಿ ಎಷ್ಟು ಆಳಕ್ಕೆ ಹೋಗ್ಬೇಕು ಅಂತ ಇದೆ, ಅದರಲ್ಲಿ ಎಷ್ಟು ನನ್ನ ಶಕ್ತಿಯಾನುಸಾರ ನಾನು ಎಷ್ಟು ಹೇಳಬಹುದು ಅಷ್ಟನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಎಷ್ಟು ಮುಂದುವರಿಸ್ಕೋಬಹುದೋ ಹಾಗೆ ಮುಂದುವರಿಸ್ಕೊಂಡು ಹೋಗೋಣ ಅನ್ನೋ ಒಂದು ಅಭಿಲಾಷೆ ಮನಸ್ಸಿನಲ್ಲಿದೆ. ಮುಂದಿನದನ್ನ ಮುಂದೆ ಹೋಗ್ತಾ ಹಾಗೆ ನಡೆಸ್ಕೊಂಡು ಹೋಗೋಣ. ಹೇಗೆ ಡೆವಲಪ್ ಆಗುತ್ತೋ ಹಾಗೆ ಮಾಡ್ಕೊಂಡು. ಈಗ ನೇರ ವಿಷಯಕ್ಕೆ ಬರೋ ಹಾಗಿತ್ತು ಅಂತಂದ್ರೆ, ಎಲ್ಲರಿಗೂ ತಿಳಿದಿರೋ ಹಾಗೆ 12ನೇ ಶತಮಾನ ಕರ್ನಾಟಕದಲ್ಲಿ ಆಧ್ಯಾತ್ಮಿಕವಾಗಿ, ಐತಿಹಾಸಿಕವಾಗಿ
ಸಾಮಾಜಿಕವಾಗಿ ಹಾಗೂ ಸಾಹಿತ್ಯಾತ್ಮಕವಾಗಿ ಕೂಡ ಯಾವುದೇ ನಿಟ್ಟಿನಿಂದ ನೋಡಿದ್ರು ಅಚ್ಚಳಿಯದಂತಹ ಪುಟಗಳನ್ನ ಬರೆದು ಹೋದಂತಹ ಒಂದು ಶಕ್ತಿ. ಆ ಕಾಲದಲ್ಲಿ ಅದು ಹೇಗೆ ಎಲ್ಲೆಲ್ಲಿಂದಾನು ಒಟ್ಟುಗೂಡಿ ಎಂತೆಂಥ ಅದಮ್ಯವಾದಂತಹ ಚೇತನಗಳು ಹುಟ್ಟಿ ಬಂದವು, ಒಟ್ಟು ಸೇರಿ ಹೇಗೆ ಒಂದು ಪ್ರಭೆಯನ್ನೇ ಕರ್ನಾಟಕದಲ್ಲಿ ಹುಟ್ಟಿಸಿದ್ವು ಅಂತ ಅನ್ನೋದು ಊಹಿಸ್ಕೊಳ್ಳಿಕ್ಕೂ ಆಗದೆ ಇರುವಂತಹ ಒಂದು ಸಂಗತಿ. ಕಲ್ಯಾಣದ ಕ್ರಾಂತಿ ಆದ ನಂತರ ಅದೆಲ್ಲ ತಿಳಿದಿರೋದ್ರಿಂದ ಅದರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಕಲ್ಯಾಣದ ಕ್ರಾಂತಿ ಆದ ನಂತರ ಬಸವಣ್ಣನವರಾಗಲಿ ಅಥವಾ ಬೇರೆ ಎಲ್ಲರೂ ಮಾಡಿದಂತಹ ಆ ಒಂದು ಕಾರ್ಯ ಸಾಧನೆ ಏನಿತ್ತು, ಪ್ರವಾಹವಾಗಿ ಹರಿತಾ ಇದ್ದದ್ದು ಅಂತರಗಂಗೆಯಾಗಿ ಹರಿಲಿಕ್ಕೆ ಶುರುವಾಯಿತು. ಇನ್ಫ್ಯಾಕ್ಟ್ ಬಸವರಾಜು ಅವರ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ, ವಚನಕಾರರು ಬರುವ ತನಕ ಕನ್ನಡ ಸಾಹಿತ್ಯದಲ್ಲಿ ಭಾವನಿಷ್ಠತೆ ಅನ್ನೋದು ಇರ್ಲಿಲ್ಲ ಅನ್ನುವಂತಹ ಒಂದು ಮಾತನ್ನ ಬಸವರಾಜು ಅವರು ಬರೀತಾರೆ ಅವರ ಪುಸ್ತಕದಲ್ಲಿ. ಬಹಳ ನಿಜವಾದಂತಹ ಮಾತು. ತಮ್ಮ ಆಧ್ಯಾತ್ಮಿಕ ಅನುಭವಗಳನ್ನ ಅಷ್ಟು ಸಾರಾಸಗಟಾಗಿ, ಸ್ಟಾರ್ಕ್ ನೆಕೆಡ್ ಅಂತ ಹೇಳ್ತಾರಲ್ಲ, ಆ ರೀತಿ ಮನಸ್ಸು ಬಿಚ್ಚಿ ಯಾವುದೇ ಒಂದು ಮುಜುಗರ ಇಲ್ಲದೆ ತಮ್ಮಲ್ಲಿ ಆಗ್ತಾ ಇರುವಂತಹ ಆ ಆಧ್ಯಾತ್ಮಿಕ ತುಮುಲಗಳನ್ನ ಅಷ್ಟು ಮನಸ್ಸಿಗೆ ಮುಟ್ಟುವಂತಹ ತರದಲ್ಲಿ ಸುಲಭವಾದ ಭಾಷೆನಲ್ಲಿ ಬರೆದಂತವರು ವಚನಕಾರರು. ಆ ವಚನಗಳ ಮಹತ್ವ, ಅದರ ಹರಿವು ಎಂದು ಬತ್ತಲಿಕ್ಕೆ ಆಗದೆ ಇರುವಂತಹ ಒಂದು ಪ್ರಖರತೆ ಇದ್ದದ್ದು ಅದರಲ್ಲಿ. ಅಂತರಗಂಗೆಯಾಗಿ ಹರಿತಾ ಇದ್ದಂತಹ ಆ ಒಂದು ಗಂಗೆ ಏನಿತ್ತು, ಆ ಒಂದು ನೀರು, ವಚನಕಾರರ ಜೀವನದ ಚರಿತ್ರೆ ಆಲ್ಮೋಸ್ಟ್ ಒಂದು 50 ವರ್ಷದ ತನಕ, ಅಂದ್ರೆ ಸರಿಸುಮಾರು ಒಂದು ತಲೆಮಾರನ್ನ ವರೆಗೂ ಹೆಚ್ಚಾಗಿ ಕೇಂದ್ರಿತವಾಗಿದ್ದದ್ದು ಪ್ರತಿಯೊಬ್ಬ ಆ ವಚನಕಾರರು ತಮ್ಮ ತಮ್ಮ ಆತ್ಮೋನ್ನತಿಯ ಕಡೆಗೆ ಗಮನವನ್ನ ಕೊಡ್ತಾ ಇದ್ರು. ಬಸವಣ್ಣನವರು ಕಾಲವಾದ ಸುಮಾರು 50 ವರ್ಷಗಳ ನಂತರ, ಅದು ಕನ್ನಡದಲ್ಲೂ ಅಲ್ಲ, ಆಂಧ್ರದ ಕವಿ ತೆಲುಗಿನಲ್ಲಿ ಬರೆದಂತಹ ಮೊದಲ ಕೃತಿ ಬಸವರಾಜ ಚರಿತಮು, ಪಾಲ್ಕುರಿಕೆ ಸೋಮನಾಥ ಅವರು. ಸೊ ಬಸವಣ್ಣನವರನ್ನ ನಾವು ಕನ್ನಡ ನಾಡಿನಲ್ಲಿ ಎಷ್ಟೆಲ್ಲ ಹಾಡಿ ಹೊಗಳಿದ್ರು ಸಹಿತ, ಅವರ ಕಾಲವಾದ ನಂತರ, ಅವರ ಮೇಲೆ 50 ವರ್ಷದ ನಂತರ ಬಂದಂತಹ ಪ್ರಥಮ ಕೃತಿ ತೆಲುಗಿನಲ್ಲಿ ಬಂದ. ಆದರೆ ಅಷ್ಟಾಗಿನೂ ಅದರಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ಅಂಶ ಏನು ಅಂತಂದ್ರೆ, ಅವರ ವ್ಯಕ್ತಿತ್ವದ ಪ್ರಭಾವ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ, ಅದರಲ್ಲಿ ಆ ಕೃತಿನಲ್ಲಿ ಪಾಲ್ಕುರಿಕೆ ಸೋಮನಾಥ ಹೇಳ್ತಾನೆ, ನನ್ನ ಗೋತ್ರ, ನನ್ನ ನಕ್ಷತ್ರ, ನನ್ನ ರಾಶಿ, ನನ್ನ ಕುಲ ಎಲ್ಲಾನು ಬಸವಣ್ಣ ಅಂತ. ಹೀಗೆ ಹರಿತಾ ಇದ್ದಂತಹದ್ದು ಮತ್ತೆ ಒಂಥರ ಅದಕ್ಕೆ ಪುನರುಜ್ಜೀವನ ಅಂತ ಬಂದದ್ದು ವಿಜಯನಗರ ಕಾಲದಲ್ಲಿ. ವಿಜಯನಗರ ಅರಸರಲ್ಲಿ, ಅದರಲ್ಲೂ 14ನೇ ಶತಮಾನದಲ್ಲಿ ಇದ್ದಂತಹ ದೇವರಾಯನ ಆಳ್ವಿಕೆಯ ಕಡೆ ದಿವಸಗಳಲ್ಲಿ ಒಂದು ಅದ್ಭುತವಾದಂತಹ ಒಂದು ಸಾಹಿತ್ಯಾತ್ಮಕ ಕಾರ್ಯ ನಡೀತು. ಅದೇನು ಅಂತಂದರೆ, ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ತನಕ ಇದ್ದಂತಹ ವಚನಗಳೆಲ್ಲವನ್ನ ತಗೊಂಡು ಶಿವಗಣ ಪ್ರಸಾದಿ ಮಹಾದೇವಯ್ಯನವರು ಮೊದಲು ರಚಿಸಿದಂತಹ ರಚಿಸಿದ್ದು ಅಂತ ಹೇಳಲಿಕ್ಕಾಗೋದಿಲ್ಲ, ಸಂಪಾದಿಸಿದಂತಹ ಕೃತಿ ಈ ಶೂನ್ಯ ಸಂಪಾದನೆ. ಏನು ಶೂನ್ಯ ಸಂಪಾದನೆ ಅಂದ್ರೆ, ಯಾತಕ್ಕೆ ಅದನ್ನ ಶೂನ್ಯ ಸಂಪಾದನೆ ಅಂತ ಅಂದ್ಬಿಟ್ಟು ಮಾಡಿದ್ದು ಅಂತಂದ್ರೆ, ಅವರದೇ ಮಾತಿನಲ್ಲಿ ಹೇಳ್ಬೇಕು ಅಂತಂದ್ರೆ, ಶೂನ್ಯ ಸಂಪಾದನೆ ಕೃತಿನಲ್ಲಿ ಶಿವಗಣ ಪ್ರಸಾದಿ ಮಹದೇವಯ್ಯನವರು ಹೀಗೆ ಬರೀತಾರೆ: ಶ್ರೀಮತ್ ಸಕಲ ಜಗದಾಚಾರ್ಯರು ಮಪ್ಪ ಅಲ್ಲಮ ಪ್ರಭುದೇವರು, ಬಸವರಾಜ ದೇವರು, ಚನ್ನ ಬಸವರಾಜ ದೇವರು ಮುಖ್ಯವಾದ ಅಸಂಖ್ಯಾತ ಮಹಾಗಣಗಳೊಡನೆ ಮಹಾನುಭಾವ ಪ್ರಸಂಗಮಂ ಮಾಡಿ ಶೂನ್ಯ ಸಂಪಾದನೆಯ ಸದ್ಗೋಷ್ಠಿ ಕಥಾ ಪ್ರಸಂಗಮಂ ಮುಕ್ತಿಕಮಾಗಿದ್ದ ಶಿವಾದ್ವೈತ ವಚನಗಳನ್ನು ಉತ್ತರ ಪ್ರತ್ಯುತ್ತರ ಸಂಬಂಧವಾಗಿ ಸೇರಿಸಿ ಅಂತ ಅಂದ್ಬಿಟ್ಟು. ಅರ್ಥ ಏನು ಅಂತಂದ್ರೆ, ಇಲ್ಲಿ
ಶಿವಾದ್ವೈತ ಅಥವಾ ಶಕ್ತಿ ವಿಶಿಷ್ಟಾದ್ವೈತ ಅಥವಾ ಕಾಶ್ಮೀರ್ ಶೈವಿಸಂ ರೀತಿನಲ್ಲಿ ಹೇಳಬೇಕು ಅಂತಂದ್ರೆ ಪ್ರತ್ಯವಿಘ್ನ ಶೈವ ದರ್ಶನ ಅಂತ ಏನಿದೆ, ಆ ಶಿವಾದ್ವೈತ ಸಾರವಾಗಿರತಕ್ಕಂಥ ವಚನಗಳನ್ನ ಪ್ರತಿಯೊಬ್ಬ ಶಿವಶರಣರು ಬರೆದಂತಹ ವಚನಗಳನ್ನ ಉತ್ತರ ಪ್ರತ್ಯುತ್ತರ ಮಾಲಿಕೆಯ ರೀತಿ, ಅಂದರೆ ಶಿವಗಣ ಪ್ರಸಾದಿ ಮಹಾದೇವಯ್ಯನವರು ಎಲ್ಲ ವಚನಗಳನ್ನ ಕ್ರೋಢೀಕರಿಸಿ ಅದರಲ್ಲಿ ಕೆಲವಾರು ವಚನಗಳನ್ನ ತಗೊಂಡು ಈ ವಚನವನ್ನ ಮಾತಿನ ಮೂಲಕ ಇಬ್ಬರ ಸಂವಾದದ ರೀತಿಯಲ್ಲಿ ಆಸ್ ದೋ ದಟ್ ವಾಸ್ ಅ ಡಿಸ್ಕಷನ್ ದಟ್ ವಾಸ್ ಹ್ಯಾಪನಿಂಗ್, ಆ ರೀತಿ ಅದನ್ನ ಜೋಡಿಸ್ಕೊಳ್ತಾ ಹೋಗ್ತಾ ಇತ್ತು ಅಂತಂದ್ರೆ ಹೇಗೆ ಒಂದು ಕಥೆಯ ಅನಾವರಣವಾಗಬಹುದು. ಅಲ್ಲಿ ಕಥೆ ಅನ್ನೋದು ಇಟ್ಸ್ ಜಸ್ಟ್ ಒಂದು ನೆಪ ಮಾತ್ರ. ಆ ಕಥೆಯ ಮುಖಾಂತರ ಆ ಶಿವಾದ್ವೈತ ತತ್ವದ ಸಾರವನ್ನ ಪ್ರತಿಯೊಬ್ಬ ವಚನಕಾರನು ಕೂಡ ಸ್ವತಃ ಅನುಭವಿಸಿ ಸಾಧಿಸಿ ಅದನ್ನ ಹೇಗೆ ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನ ತೋರಿಸ್ಕೊಡುವಂತಹ ರೀತಿನಲ್ಲಿ ಈ ಸಂಪಾದನೆಯನ್ನ ಅವರು ಮಾಡಿದ್ರು. ಹಾಗೆ ಆದಂತಹ ಒಂದು ಸಂಕಲನಗೊಂಡಂತಹ ಒಂದು ಕೃತಿ ಈ ಶೂನ್ಯ ಸಂಪಾದನೆ. ನ ಭೂತೋ ನ ಭವಿಷ್ಯತಿ ಅನ್ನೋ ರೀತಿನಲ್ಲಿ ಅಲ್ಲಿಯ ತನಕ ಕನ್ನಡ ಸಾಹಿತ್ಯದಲ್ಲಿ ಸಾಹಿತ್ಯಾತ್ಮಕ ದೃಷ್ಟಿಯಿಂದ ನಾವು ನೋಡೋ ಹಾಗಿತ್ತು ಅಂತಂದ್ರೆ ಈ ರೀತಿ ಇಷ್ಟೊಂದು ವಚನಕಾರರ ಎಷ್ಟೋ ಸಾವಿರಾರು ವಚನಗಳನ್ನ ಪರಿಶೀಲಿಸಿ ಒಂದು ವಸ್ತು ಸ್ಥಿತಿಗೆ ಸಂಬಂಧಿಸಿದ ರೀತಿಯಲ್ಲಿ ಒಂದು ಟಾಪಿಕ್ ಅನ್ನ, ಒಂದು ಮೇನ್ ಕಾನ್ಸೆಪ್ಟ್ ನ ಮಧ್ಯದಲ್ಲಿ ಇಟ್ಕೊಂಡು ಅದನ್ನ ಸೆಂಟ್ರಲೈಸ್ ಆಗಿ ಇಟ್ಕೊಂಡು ಅದರ ಸುತ್ತ ಒಂದು ಕಥೆಯನ್ನ ಹೆಣ್ಕೊಂಡು ಹೋಗಿರುವಂತಹ ರೀತಿನಲ್ಲಿ ಮತ್ತೆ ಇಂತಹ ಒಂದು ಕೃತಿ ಕನ್ನಡ ಭಾಷೆನಲ್ಲಿ ಬಂದದ್ದೇ ಇಲ್ಲ. ಏನಿದ್ರು ಇದನ್ನ ಅವರು ಶಿವಗಣ ಪ್ರಸಾದಿ ಮಹಾದೇವಯ್ಯನವರು ಆ ಪುಸ್ತಕದಲ್ಲೂ ಕೂಡ ಬರೀತಾರೆ. ಅಂತ್ಯದಲ್ಲಿ ಎಲ್ಲ ಆಗಿ ಆದ್ಮೇಲೆ ಅವರು ಲಾಸ್ಟ್ ಅಲ್ಲಿ ಹೇಳ್ತಾರೆ, ನನ್ನಿಂದ ಇದೇನಾದ್ರೂ ತಪ್ಪುಗಳಾಗಿತ್ತು ಅಂತಂದ್ರೆ ಅಥವಾ ಏನಾದ್ರೂ ಬಿಟ್ಟು ಹೋಗಿತ್ತು ಅಂತಂದ್ರೆ ಅದನ್ನ ಮನ್ನಿಸಿ ಮುಂದೆ ಬರತಕ್ಕಂಥವ್ರು ಇದನ್ನ ಪರಿಷ್ಕರಣೆ ಮಾಡ್ಕೊಂಡು ಬೆಳೆಸ್ಕೊಂಡು ಹೋಗಬಹುದು ಅಂತ ಅಂದ್ಬಿಟ್ಟು ಬರೀತಾರೆ. ಅದನ್ನ ಆ ಒಂದು ವಿವರಗಳನ್ನ ಇಟ್ಟುಕೊಂಡು ನಂತರ ಈ ಶೂನ್ಯ ಸಂಪಾದನೆ ಏನಿದೆ ಅದರ ಪರಿಷ್ಕರಣೆ ನಡೀತು. ಅದ್ರ ನಡೆದದ್ದು ನೀವು ತೀರಾ ಇನ್ನ 14ನೇ ಶತಮಾನಕ್ಕೆ ಅಥವಾ 15ನೇ ಶತಮಾನ ತನಕ ಬಂದ್ರು ಸಹಿತ ಅಷ್ಟೊಳಗಾಗ್ಲೇನೆ ಇನ್ನೊಂದೇನಾಯ್ತು ಅಂತಂದ್ರೆ ಹರಿಹರರ ರಗಳೆಗಳು ಬಂತು. ಶಿವಗಣ ಪ್ರಸಾದಿ ಮಹಾದೇವಯ್ಯನವರ ಆ ಒಂದು ಕೃತಿಯ ಸರಿಸುಮಾರು ಆ ಹೊತ್ತಿಗೆ ಅಂದ್ರೆ 1420ನಲ್ಲಿ ಶಿವಗಣ ಪ್ರಸಾದಿ ಮಹಾದೇವಯ್ಯನವರದು ಅಷ್ಟು ಶೂನ್ಯ ಸಂಪಾದನೆ ಸಂಕಲನವಾಗಿತ್ತು. ಸರಿಸುಮಾರು ಆ ಹೊತ್ತಿಗೆ ಹರಿಹರರ ಪ್ರಭುದೇವ ರಗಳೆ, ಬಸವರಾಜ ದೇವರ ರಗಳೆ, ಅಕ್ಕಮಹಾದೇವಿ ರಗಳೆ, ಹೀಗೆ ಎಲ್ಲ ರಗಳೆಗಳು ಪಬ್ಲಿಷ್ ಆಗ್ಲಿಕ್ಕೆ ಶುರು ಆಯಿತು. ಆ ನಂತರ ಕೆಂಚವೀರಣ್ಣೊಡೆಯರು ಮತ್ತೆ ಅದನ್ನ ಸಂಕಲಿಸಿ ಅದರಲ್ಲಿ ಇನ್ನೊಂದಷ್ಟು ವಚನಗಳನ್ನೆಲ್ಲ ಸೇರಿಸಿ ಅಲ್ಲಿ ತನಕ, ಯಾಕೆಂದ್ರೆ ಓದ್ತಾ 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 ಹೊಸ ಹೊಸ ವಚನಗಳು ಸಿಕ್ಕಿ ಅದನ್ನೆಲ್ಲ ಅದಕ್ಕೆ ಸೇರಿಸ್ತಾ ಆಡ್ ಮಾಡ್ಕೋತಾ ಅದನ್ನ ಮತ್ತೆ ರಿವೈಸ್ ಮಾಡಿದ್ರು. ಅದಾದದ್ದು ಸುಮಾರು 1500. ಆದ್ರೆ ಅದಕ್ಕೆ ರೆಫರೆನ್ಸ್ ಇದ್ರೂ ಸಹಿತ ಶಿವಗಣ ಪ್ರಸಾದಿ ಮಹಾದೇವಯ್ಯನವರ ಕೃತಿ ಲಭ್ಯವಾಗಿರೋ ರೀತಿ ಕೆಂಚವೀರಣ್ಣೊಡೆಯರಲ್ಲಿ ಸಿಕ್ಕಿಲ್ಲ. ಸೊ ಹಾಗಾಗಿ ಸಾಹಿತ್ಯಾತ್ಮಕ ರೀತಿಯಲ್ಲಿ ನೋಡಿದ್ರೆ ಇದಕ್ಕೆ ಒಟ್ಟು 4 ಇಲ್ವಾ 5 ಪರಿಷ್ಕರಣೆಗಳು ಅಂತ ಅಂದ್ಬಿಟ್ಟು ಅದೊಂದು ಡಿಬೇಟ್ ನಡೀತಾ ಇದೆ. ಬಟ್ ದಟ್ ಇಸ್ ಓಕೆ, ದಟ್ ಸಮಥಿಂಗ್ ಹಿಸ್ಟಾರಿಕಲ್ ಲಿಟರರಿ, ಅದನ್ನ ಸೈಡ್ಗಿಡೋಣ. ನಂತರ ಆದದ್ದು ಗುಮ್ಮಳಾಪುರದ ಸಿದ್ಧಲಿಂಗ ದೇವರದು. ಅದು ಸುಮಾರು 1510. ಅಷ್ಟೊತ್ತಿಗಾಗಲೇ ಪ್ರಭುದೇವರಾಯನ ಕಾಲದಲ್ಲಿ ಚಾಮರಸನ ಪ್ರಭುಲಿಂಗ ಲೀಲೆ ಬಂತು. ಪ್ರಭುಲಿಂಗ ಲೀಲೆನಲ್ಲಿ ಚಾಮರಸ ಅಲ್ಲಮ ಪ್ರಭುದೇವರನ್ನ ಯಾವ ಮಟ್ಟಕ್ಕೆ ದೈವೀಕರಿಸಿ ಅವರ ತತ್ವವನ್ನ ಅಷ್ಟು ಅದ್ಭುತವಾಗಿ ಅದನ್ನ ವ್ಯಕ್ತಪಡಿಸಿದ್ರು ಅಂತಂದ್ರೆ ಅದರಲ್ಲಿ ಕೆಲವಾರು ಬದಲಾವಣೆಗಳು ಕೂಡ ಮಾಡಿತ್ತು. ಪ್ರಭುದೇವರ ಜನ್ಮ ವೃತ್ತಾಂತವನ್ನ ತಗೊಂಡು ಬಹಳಷ್ಟು ಬದಲಾವಣೆಗಳನ್ನ ಆಗಿತ್ತು ಚಾಮರಸನ ಪ್ರಭುಲಿಂಗ ಲೀಲೆನ. ಅದನ್ನ ಆಧಾರವಾಗಿಟ್ಟುಕೊಂಡು ಗುಮ್ಮಳಾಪುರದ ಸಿದ್ಧಲಿಂಗ ದೇವರು ಆ
ಒರಿಜಿನಲ್ ಶಿವಗಣ ಪ್ರಸಾದಿ ಮಹದೇವಯ್ಯನವರ ಆ ಅಲ್ಲಮ ಪ್ರಭುದೇವರ ಜನ್ಮ ವೃತ್ತಾಂತ ಏನಿದೆ, ಚಾಮರಸನ ಪ್ರಭುಲಿಂಗ ಲೀಲೆಗೆ ಸರಿಸಮನಾಗಿ ಅದನ್ನ ಮತ್ತೆ ಬದಲಾಯಿಸಿದ್ರು. ಇನ್ಫ್ಯಾಕ್ಟ್ ಅದನ್ನ ಬದಲಾಯಿಸೋದಿಕ್ಕೆ ಅವರು ಸಿದ್ಧಲಿಂಗ ದೇವರ ಸಂಪಾದನೆಯಲ್ಲಿ ಬರೋದು ಈ ರೀತಿ, ಅಲ್ಲಮ ಪ್ರಭುದೇವರನ್ನ ನಾಗಾವಾಸಾಧಿಪತಿಯ ಮಗ ಮತ್ತೆ ಕಾಮಲತೆಯ ಜೊತೆ ಆತನ ಒಂದು ಸಾಂಸಾರಿಕ ಜೀವನ ನಡೆದಿತ್ತು ಅಂತ ಹೇಳಿ ಆ ರೀತಿ ಬರೆದಿರೋದ್ರಿಂದ ಅವರು 28 ಕೋಟಿ ನರಕದಲ್ಲಿ ರವಿ ಶಶಿ ಬರ ನರಕವನ್ನು ಅನುಭವಿಸುತ್ತಿರ್ಪನು ಅಂತಂದು ಬರ್ಬಿಟ್ಟು. ಇದರ ಬಗ್ಗೆ ಮುಂದೆ ಹೋಗ್ತಾ ಹೋಗ್ತಾ ನಾವು ವಿಲ್ ಗೆಟ್ ಇನ್ ಟು ಸಮ್ ಮೋರ್ ಡೀಟೇಲ್ಸ್. ಇದೇನು, ಯಾಕೆ ಈ ತರ ಒಂದು ದೃಷ್ಟಿಕೋನದ ಬದಲಾವಣೆಗಳು ಯಾವ ರೀತಿ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ಅದನ್ನ ಆಮೇಲೆ ನೋಡೋಣ ಅಂತ ಅದನ್ನೆಲ್ಲ. ಸೊ ಹೀಗೆ ಪರಿಷ್ಕರಣೆಗೊಂಡು ನಂತರ ಬೇರೆ ಬೇರೆ ಪ್ರಸಂಗಗಳು ಕೂಡ ಇದಕ್ಕೆ ಸೇರ್ತಾ ಹೋಯ್ತು. ಅದರಲ್ಲಿ ತುಂಬಾ ಮುಖ್ಯವಾಗಿ ಸೇರಿದ್ದದ್ದು ಅಂತಂದ್ರೆ ಸಿದ್ಧರಾಮರ ದೀಕ್ಷಾ ಪ್ರಸಂಗ. ಶಿವಗಣ ಪ್ರಸಾದಿ ಮಹದೇವಯ್ಯನವರ ಶೂನ್ಯ ಸಂಪಾದನೆಯಲ್ಲಿ ಸಿದ್ಧರಾಮನಿಗೆ ದೀಕ್ಷೆಯನ್ನ ಚೆನ್ನಬಸವಣ್ಣನವರ ಕೈಯಿಂದ ಕೊಡಿಸ್ತಾರಲ್ಲ, ಆ ಪ್ರಸಂಗ ಇಲ್ಲ. ಅದು ನಿಜವಾಗಿಯೂ ಆಗಿರ್ಲಿಲ್ವಾ ಅನ್ನೋದನ್ನು ಕೂಡ ಕುರಿತು ಸುಮಾರಷ್ಟು ಭಿನ್ನಾಭಿಪ್ರಾಯಗಳಿದೆ. ಅದು ಹೇಗೋ ಇರ್ಲಿ, ಒಟ್ಟಿನಲ್ಲಿ ಅದಕ್ಕೆ ಪುಷ್ಟಿ ಕೊಡುವ ರೀತಿನಲ್ಲಿ ಶಿವಗಣ ಪ್ರಸಾದಿ ಮಹದೇವಯ್ಯನವರ ಮೊದಲ ಸಂಪಾದನೆಯಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಏನೂ ಅದನ್ನ ಬರದೇ ಇಲ್ಲ. ನಂತರ ಸೇರಿಸಿದ್ದು ಸಿದ್ಧರಾಮರ ದೀಕ್ಷಾ ಪ್ರಸಂಗ. ಅದಕ್ಕೆ ಸಂಬಂಧಪಟ್ಟಂತ ವಚನಗಳನ್ನೆಲ್ಲ ತಗೊಂಡು ಸೇರಿಸಿ ಅದೊಂದು ಪರಿಷ್ಕರಣೆ ಆಯ್ತು. ಅದರ ಜೊತೆಗೆ ಐದಕ್ಕಿ ಮಾರಯ್ಯಗಳ ಸಂಪಾದನೆ, ಗಟ್ಟಿವಾಳಯ್ಯನವರ ಸಂಪಾದನೆ, ಮೋಳಿಗಯ್ಯನವರ ಸಂಪಾದನೆ, ಆಮೇಲೆ ನುಲಿಯ ಚಂದಯ್ಯನವರ ಸಂಪಾದನೆ, ಈ ಎಲ್ಲ ಸಂಪಾದನೆಗಳನ್ನ ಸೇರಿಸಿ ಇದುವರೆವಿಗೂ ಸುಮಾರು 5 ಸಂಕಲನಗಳು ಎಲ್ಲ ಶೂನ್ಯ ಸಂಪಾದನೆ ಒಂದೇ ಕೃತಿ, ಅದಕ್ಕೆ ಒಂದು 4 ರಿಂದ 5 ಪರಿಷ್ಕರಣೆಗಳು ಆಗಿದೆ ಅಂತ ಒಂದು ಅಭಿಪ್ರಾಯವನ್ನ ಸಾಹಿತ್ಯಾತ್ಮಕವಾಗಿ ಇಟ್ಕೊಂಡಿದ್ದಾರೆ. ಇದಿಷ್ಟು ಸಾಹಿತ್ಯಾತ್ಮಕ ದೃಷ್ಟಿಯಿಂದ ಆದಂತಹ ಪರಿಚಯ. ಇನ್ನ ನಾವು ಆಧ್ಯಾತ್ಮಿಕ ಸ್ತರಕ್ಕೆ ತಿರುಗಿದರೆ ಐತಿಹಾಸಿಕ ಮಟ್ಟದಲ್ಲಿ ಆದದ್ದೇನು, ನಂತರ ಸಾಹಿತ್ಯಾತ್ಮಕ ರೀತಿಯಿಂದ ಈ ಕೃತಿಯ ಮಹತ್ವ ಏನು ಅದನ್ನ ನೋಡಿದ್ದಾಯ್ತು. ಈಗ ಆಧ್ಯಾತ್ಮಿಕ ಸ್ತರದಲ್ಲಿ ನೋಡಿದರೆ ಈ ಶೂನ್ಯ ಸಂಪಾದನೆ ಅನ್ನುವ ಒಂದು ಹೆಸರನ್ನೇ ತಗೊಂಡು ನಾವು ನೋಡಿದ್ರೆ ಇದು ಶೂನ್ಯ ಸಂಪಾದನೆ. ಇದಕ್ಕೆ ಶೂನ್ಯ ಸಂಪಾದನೆ ಅನ್ನೋ ಹೆಸರೇ ಯಾತಕ್ಕೆ ಬಂತು ಅನ್ನೋದನ್ನ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ರೆ, ಶೂನ್ಯ ಅಂದ್ರೆ ಏನು ಅನ್ನುವ ಮೊದಲ ಪ್ರಶ್ನೆ, ಅಥವಾ ಆಕ್ಚುಲಿ ಬಹಳ ಗಹನವಾಗಿರೋದ್ರಿಂದ ಸುಲಭವಾಗಿರುವಂತಹ ಸಂಪಾದನೆ ತಗೊಂಡ್ಬಿಡೋಣ. ಸಂಪಾದನೆಯನ್ನು ಫಸ್ಟ್ ಮುಗಿಸ್ಬಿಡೋಣ. ಸಂಪಾದನೆ ಅಂದ್ರೆ ಏನು? ಆಡು ಕನ್ನಡ ಭಾಷೆನಲ್ಲಿ ಈಗ ನಾವೆಲ್ಲ ಮಾತಾಡೋ ರೀತಿಯಲ್ಲಿ ಹೇಳೋ ಹಾಗಿತ್ತು ಅಂತಂದ್ರೆ, ಸಂಪಾದನೆ ಅಂದ್ರೆ ಕಳಿಸೋದು. ಎಷ್ಟು ಸಂಪಾದನೆ ನಿಮ್ದು ಅಂತ ಕೇಳ್ತಾರಲ್ಲ, ಎಷ್ಟು, ಏನು ಸ್ಯಾಲ್ರಿ, ಏನು ಎತ್ತ ಅಂತಲ್ಲ. ಸೊ ಶೂನ್ಯವನ್ನ ಸಂಪಾದಿಸೋದು, ಆ ಒಂದು ರೀತಿಯಲ್ಲಿ ನೋಡುದು. ಅದನ್ನ ಗಳಿಸುವುದು ಹೇಗೆ? 0 ಸ್ಯಾಲರಿನ ಅಥವಾ 0 ಶೂನ್ಯ ಅಂದ್ರೆ 0ನ ಅನ್ನೋದನ್ನ ಆಮೇಲೆ ನೋಡೋಣ. ಬಟ್ ಗಳಿಯುವಿಕೆ ಅನ್ನುವುದು ಒಂದು ಅರ್ಥ ಬರುತ್ತೆ. ಮತ್ತೊಂದು, ಮತ್ತೆ ಒಂದು ಗ್ರಂಥವನ್ನ ಸಂಪಾದಿಸೋದು ಅಂತ ಸಂಪಾದಕತ್ವ ಅನ್ನೋದು ಬರುತ್ತೆ. ಎಡಿಟ್ ಮಾಡಿ ಎಲ್ಲವನ್ನ ಒಂದಷ್ಟು ವಿವರಗಳನ್ನ ಕ್ರೋಢೀಕರಿಸಿ ಒಂದು ಪರಿಷ್ಕೃತ ರೀತಿನಲ್ಲಿ ಅದನ್ನ ಜೋಡಿಸಿಕೊಂಡು ಬೆಳೆಸಿದಂತಹ ಕೃತಿ, ಅದು ಇನ್ನೊಂದು. ಆ ರೀತಿನಲ್ಲೂ ನಾವು ನೋಡಬಹುದು. ಆದ್ರೆ ಇದಕ್ಕೆ ಬಹಳ ಒಪ್ಪುವಂತಹ ಒಂದು ಅರ್ಥ ನನ್ನ ಮನಸ್ಸಿಗೆ ಅನ್ಸೋದು ಅಂತಂದ್ರೆ, ಇಟ್ ಈಸ್ ಅಬೌಟ್ ರಿಯಲೈಸೇಷನ್, ಅಂದ್ರೆ ಗಳಿಸುವಿಕೆ. ಆ ಗಳಿಸುವಿಕೆ ಲೌಕಿಕ ಮಟ್ಟದಲ್ಲ, ಆಧ್ಯಾತ್ಮಿಕ ಸ್ತರದ ಗಳಿಸುವಿಕೆ. ಏನನ್ನ ನಾವು ಇದರಿಂದ ಗಳಿಸ್ತಾ ಇರುವುದು? ಆ ಶೂನ್ಯ. ಈ ಶೂನ್ಯ ಅಂತಂದ್ರೆ ಪ್ರತಿಯೊಬ್ಬರು ಅಂದುಕೊಳ್ಳುವಂತಹ ರೀತಿನಲ್ಲಿ, ದ ವೇ ಎವ್ರಿ ಒನ್ generally talks about is shunya 0.
ಶೂನ್ಯ, ನಥಿಂಗ್, ವಾಯ್ಡ್ ಅನ್ನುವ ಪ್ರಶ್ನೆ ಬರುತ್ತೆ. ಇದಕ್ಕೆ ಬಹಳ ಸುಲಭವಾಗಿ ಒಂದೇ ಮಾತಿನಲ್ಲಿ ಹೇಳುವಂತಹ ಉತ್ತರ ಅಂತಂದ್ರೆ ಅಲ್ಲ. ಈ ಸರಣಿಯ ಶುರುನಲ್ಲಿ ಉಮಾ ಅವರು ಒಂದು ವಚನವನ್ನ ಓದುದು. ಅದರಲ್ಲಿ ಬರತಕ್ಕಂತಹ ಆ ಒಂದು ತತ್ವ ಏನಿದೆ, ಭಗವತ್ ತತ್ವದ ಆ ಒಂದು ಅನಾವರಣ, ಆ ಸ್ವರೂಪ ಹೇಗೆ ಹೇಳೋದು? ಪೂರ್ಣತೆಯ ಅನುಭವವನ್ನ, ಪೂರ್ಣತೆಯ ಸ್ವರೂಪವನ್ನ ಹೇಗೆ ಹೇಳಲು ಸಾಧ್ಯವಾಗುತ್ತೆ? ಇಮ್ಯಾಜಿನ್ ಸಮಥಿಂಗ್ ದಟ್ ಇಸ್ ಕಂಪ್ಲೀಟ್ ಅಂತಂದ್ರೆ there is nothing that comes to our mind. ಅದನ್ನೇನಿದ್ರು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತದೆಯೇ ಹೊರತು ಅದನ್ನ ಮಾತಿನಲ್ಲಿ ಹೇಳೋದಕ್ಕಾಗತ್ತಾ? ಒಂದು ಚಿತ್ರವನ್ನ ಬಿಡಿಸ್ಲಿಕ್ಕಾಗತ್ತಾ? ಶಂಕರಾಚಾರ್ಯರ ಶಿವಮಾನಸ ಪೂಜಾನಲ್ಲಿ ಪೂರ್ಣಸ್ಯ ಕುತಂ ಆವಾಹನಂ ಅಂತ ಹೇಳ್ತಾರೆ. ಎಲ್ಲಾ ಕಡೆ ಇರುವಂತವನನ್ನ ನಾ ಎಲ್ಲಿ ಕರೀಲಿ? ಇಲ್ಲಿ ಬಂದು ಕೂತ್ಕೋ ಅಂತ ಹೇಳಲಿಕ್ಕಾಗತ್ತ? ಅಕ್ಕಮಹಾದೇವಿಯವರು ಕೂಡ ಅವರ ವಚನದಲ್ಲಿ ಹೃದಯ ಕಮಲದಲ್ಲಿ ಇಂಬಿಟ್ಟು ಕೊಂಬೆನೆ ಅಯ್ಯ ಸರ್ವಾಂಗ ಪರಿಪೂರ್ಣನು ಅಂತ ಹೇಳ್ತಾರೆ. ದೇಹವೆಲ್ಲ ತುಂಬಿಕೊಂಡಿರುವ ನಿನ್ನನ್ನ ನಾನು ಹೃದಯ ಕಮಲದಲ್ಲಿ ನಾನು ಬಚ್ಚಿಟ್ಕೊಂಡ್ಬಿಡ್ತೇನೆ, ಇಲ್ಲಿ ನಾನು ನಿನ್ನನ್ನ ಸ್ಥಾಪಿಸ್ಕೊಳ್ತೇನೆ ಅಂತ ಹೇಳೋ ಮಾತಿಗಾದರೂ ಅರ್ಥ ಎಲ್ಲಿ ಬಂತು? ವೀರಶೈವ ತತ್ವದಲ್ಲಿ ಬರತಕ್ಕಂತಹ ಆ ಒಂದು ಷಟ್ ಸ್ಥಳದ ಆ ಐಕ್ಯ ಸ್ಥಳ ಏನಿದೆ, ಜೀವಾತ್ಮನಾದವನು ಆ ಮಾಯೆಯ ಪರದೆಯನ್ನೆಲ್ಲ ತೊಳೆಸಿಕೊಂಡು ತಾನು ಶಿವೋಹಂ, ಆ ಶಿವಾದ್ವೈತದ ಸಾಧನೆಯನ್ನ ಮಾಡಿದಂತಹ ಆ ಒಂದು ಸ್ಥಿತಿ ಏನಿದೆ, ಅದನ್ನ ಅಚ್ಚ ಕನ್ನಡದಲ್ಲಿ ನಮ್ಮ ಶರಣರು ಹೇಳಿರುವ ಪದವನ್ನು ಉಪಯೋಗಿಸ್ಬೇಕು ಅಂದ್ರೆ ಬಯಲು. ಅದ್ಭುತವಾದಂತಹ ಕೆಲವೊಂದು ಪದಗಳನ್ನ ನಮ್ಮ ಶರಣರು ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಸುಮಾರಷ್ಟನ್ನ ನಾವು ಹೋಗ್ತಾ ಅದನ್ನೆಲ್ಲ ನೋಡೋಣಂತೆ. ಅದರಲ್ಲಿ ಬರತಕ್ಕಂತಹ ಆ ಒಂದು ಬಯಲು ಅನ್ನುವ ಒಂದು ತತ್ವ ಏನಿದೆ, ಅದಕ್ಕೆ ಸಮನಾಗಿ ಇರುವುದು ಈ ಶೂನ್ಯ. ಈ ದೇಹಾತ್ಮ ಭಾವ ಏನಿದೆ, ಆ ಮಲತ್ರಯಗಳೇನಿದೆ, ಆಣವ, ಮಾಯಿಯ, ಕಾರ್ಮಣ, ಆ ಎಲ್ಲವನ್ನ ಕಳೆದುಕೊಂಡು ನಾನು ನನ್ನ ನಿಜ ಸ್ವರೂಪ ಏನಿದೆ ಅದು ಶಿವ ಸ್ವರೂಪ ಎನ್ನುವುದನ್ನ ನಾನು ತಿಳಿದುಕೊಂಡಂತಹ ಸ್ಥಿತಿ, ಆ ಅನುಭವ, ಆ ಬಯಲಿನ ಅನುಭವ, ಆ ಶೂನ್ಯದ ಅನುಭವವನ್ನ ಗಳಿಸುವ ಮಾರ್ಗವನ್ನ ತಮ್ಮ ಜೀವನದಲ್ಲಿಯೇ ಸಾಧಿಸಿ, ಆ ಮಾರ್ಗದ ನಿಷ್ಪತ್ತಿಯನ್ನ ತಮ್ಮ ವಚನಗಳ ಮೂಲಕ, ಅದನ್ನ ಪಡೆಯುವ ಬಗೆಯನ್ನ ತಮ್ಮ ವಚನಗಳ ಮೂಲಕ ಬರೆದಿಟ್ಟು ಅದನ್ನ ಸಂಪಾದಿಸುವುದಕ್ಕೆ ಇಂತಹ ಒಂದು ಅವಕಾಶವನ್ನ ಮಾಡಿಕೊಟ್ರಲ್ಲ, ಅದೆಲ್ಲ ರೀತಿಯಿಂದ ನೋಡಿದರೂ ಇದಕ್ಕೆ ಶೂನ್ಯ ಸಂಪಾದನೆ ಎಂಬ ಹೆಸರು ಎಷ್ಟು ಅನ್ವರ್ಥವಾಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮುಂದೆ ನಾವು ಹೋಗ್ತಾ ಹೋಗ್ತಾ ಈ ಶೂನ್ಯ ಅದನ್ನ ಬೌದ್ಧಿಕ ಅಂದ್ರೆ ಬೌದ್ಧ ಧರ್ಮದ ಮಟ್ಟದಲ್ಲಿ ಅದನ್ನ ಹೇಗೆ ನೋಡಿದ್ರು, ವೇದಾಂತದ ದೃಷ್ಟಿಯಿಂದ ಆ ಶೂನ್ಯ ಅನ್ನೋದೇನಿದೆ, ನಿರ್ವಾಣ ಅಂತ ಏನಿದೆ, ಅದನ್ನ ಯಾವ ರೀತಿ ನೋಡಿದ್ರು, ಅದು ಶಿವಾದ್ವೈತದಲ್ಲಿ, ಪ್ರತ್ಯಭಿಜ್ಞಾ ಶೈವ ದರ್ಶನದಲ್ಲಿ ಅಥವಾ ಶಕ್ತಿ ವಿಶಿಷ್ಟಾದ್ವೈತ, ಈ ಎಲ್ಲದರಲ್ಲೂ ಯಾವ ರೀತಿ ಅದಕ್ಕೆ ಮತ್ತೊಂದು ಅರ್ಥ, ಅದೇ ಅರ್ಥವನ್ನ ಇನ್ನೊಂದು ರೀತಿಯಲ್ಲಿ ಅದನ್ನ ವ್ಯಕ್ತಪಡಿಸಿದ್ರು, ಇದನ್ನೆಲ್ಲ ನಾವು ಮುಂದೆ ಹೋಗ್ತಾ ನೋಡೋಣ. ಒಟ್ಟಿನಲ್ಲಿ ಶೂನ್ಯ ಸಂಪಾದನೆ ಹೆಸರು ಏಕೆ, ಅದರ ಹಿಂದಿರುವ ತಾತ್ವಿಕ ಮಟ್ಟದ ದೃಷ್ಟಿ ಏನು ಅನ್ನೋದನ್ನ ನೋಡಿದ್ದಾಯ್ತು. ಇನ್ನ
ಯಾಕೆಂದ್ರೆ ಇದನ್ನ ಸ್ವಲ್ಪ ಓವರ್ ವ್ಯೂ ಮಟ್ಟದಲ್ಲಿ ಇಡ್ತೀನಿ ಅಂತ ಹೇಳಿರೋದ್ರಿಂದ ಮುಂದೆ ನಾ ಇದನ್ನ ಒಂದು ಕಥೆಯ ಹಂದರದಲ್ಲಿ ನಾನು ಇದನ್ನ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಎಸೆನ್ಷಿಯಲಿ ಇದು ಈ ಒಂದು ಕೃತಿಯಲ್ಲಿ ಪ್ರಮುಖವಾದ ಪಾತ್ರ ಒಂದು ಅಥವಾ ಒಂದು ಕೇಂದ್ರ ಅಂತ ನಾವು ಅನ್ಕೊಳ್ಬಹುದಾಗಿತ್ತು ಅಂತಂದ್ರೆ, ತಾತ್ವಿಕ ಮಟ್ಟದಲ್ಲಿ ಆ ಶಿವಾದ್ವೈತ, ಪಾತ್ರದ ಮಟ್ಟದಲ್ಲಿ ಇದರ ಕೇಂದ್ರ ಬಿಂದು ಅಲ್ಲಮ ಪ್ರಭುಗಳು. ಪ್ರಭುದೇವರಷ್ಟು ಪ್ರಖರವಾದಂತಹ ಒಂದು ಆ ಶಿವಾದ್ವೈತವನ್ನ ಮೈಗೂಡಿಸಿಕೊಂಡಂತಹ ಪಾತ್ರ ನಮಗೆ ಇನ್ನೊಂದು ಸಿಗುವುದು ಬಹಳ ಕಷ್ಟ. ಹಾಗಾಗಿ ಪ್ರಭುದೇವರೇ ಶೂನ್ಯ ಸಿಂಹಾಸನಾಧೀಶ್ವರರು ಅಂತ ಹೇಳುವ ರೀತಿಯಲ್ಲಿ ಪ್ರಭುದೇವರೇ ಇದರ ಕೇಂದ್ರ ಬಿಂದು. ಪ್ರಭುದೇವರ ಜನ್ಮ, ಅವರಿಗೆ ಆಗುವಂತಹ ಒಂದು ಆಧ್ಯಾತ್ಮಿಕ ಪ್ರಗತಿ, ತದನಂತರ ಅವರು ನಡೆದು ಬಂದಂತಹ ದಾರಿ, ಇದಿಷ್ಟನ್ನು ಕೇಂದ್ರವಾಗಿಟ್ಟುಕೊಂಡು ಆಗುವಂತಹ ಒಂದು ಕಥೆ. ಇಲ್ಲಿ ಶಿವಗಣ ಪ್ರಸಾದಿ ಮಹಾದೇವಯ್ಯನವರ ರೀತಿನಲ್ಲಿ ನೋಡೋ ಹಾಗಿತ್ತು ಅಂತಂದ್ರೆ, ನಾಗವಾಸಾಧಿಪತಿಗೆ ಅಲ್ಲಮ ಪ್ರಭುದೇವರು ಹುಟ್ಟಿ, ನಂತರ ಶಿವನ ದೇವಸ್ಥಾನದಲ್ಲಿ ಮದ್ದಲೆಯನ್ನ ಮದ್ದಲೆಯ ಬಾರಿಸ್ತಾ ಅಲ್ಲಿ ಸೇವೆ ಮಾಡ್ತಿರುವಾಗ ಕಾಮಲತೆಯನ್ನ ನೋಡುವುದು, ಅವರು ಪ್ರೇಮಾಂಕುರವಾಗೋದು, ಸಾಂಸಾರಿಕ ಜೀವನಕ್ಕೆ ಅವರು ಸೇರಿ, ನಂತರ ಕಾಮಲತೆಗೆ ಜ್ವರ ಬಂದು ಆಕೆ ಕಾಲವಾದ ನಂತರ ಆ ಒಂದು ಉತ್ಕಟವಾದ ಪ್ರೇಮ, ಒಂದು ರೀತಿನಲ್ಲಿ ನೀವು ಯೋಚನೆ ಮಾಡಬೇಕು ಅಂತಂದ್ರೆ, ಇಫ್ ಯು ವಾಂಟ್ ಟು ಹಿಟ್ ದಟ್ ಸ್ಪಿರಿಚುವಲ್ ನೋಟ್, ಆಧ್ಯಾತ್ಮಿಕ ಮಟ್ಟದಲ್ಲಿ ಮನಸ್ಸನ್ನ ತಿರುಗಿಸ್ಬೇಕು ಅಂತಂದ್ರೆ, ಒಂದು ಉತ್ಕಟವಾದಂತಹ ಭಾವೋದ್ರೇಕ, ಯು ಹ್ಯಾವ್ ಟು ಬಿಕಮ್ ಇಮ್ಮೆನ್ಸ್ಲಿ ಎಮೋಷನಲ್. A highly emotional experience, either of amazing happiness, ಆ ಒಂದು ಬ್ರಹ್ಮಾನಂದ ಅಂತ ಹೇಳ್ತಾರಲ್ಲ, ಅಷ್ಟು ನಿಷ್ಕಲ್ಮಶವಾದಂತಹ ಒಂದು ಆನಂದ, ಅಥವಾ ಕಂಪ್ಲೀಟ್ ಆಪೋಸಿಟ್, ಹೃದಯವೇ ಕಿತ್ತು ಹೋಗುವಷ್ಟು ಒಂದು ಉತ್ಕಟವಾದಂತಹ ದುಃಖ. ಈ ಎರಡು ಎಕ್ಸ್ಟ್ರೀಮ್ಸ್ ಹೋದಾಗ ಮನಸ್ಸಿನಲ್ಲಿ ಒಂಥರ ಸಡನ್ ಆಗಿ ಭವೇ ಸಾವಿರ ಸೂರ್ಯ ಚಂದ್ರರ ಪ್ರಕಾಶ ಒಟ್ಟಿಗೆ ಹುಟ್ಟೋ ರೀತಿನಲ್ಲಿ ಒಂದು ಆಧ್ಯಾತ್ಮಿಕ ಸ್ಫುರಣೆಯಾಗಿಬಿಡುತ್ತೆ. ರಾಮಕೃಷ್ಣ ಪರಮಹಂಸರ ಜೀವನವನ್ನ ನೋಡಿದ್ರೆ, ಅವರಷ್ಟು ಎಳೆ ವಯಸ್ಸಿನಲ್ಲಿ ಗದ್ದೆನಲ್ಲಿ ನಡ್ಕೊಂಡು ಹೋಗುವಾಗ ಮೇಲೆ ಹಾರ್ತಿರುವಂತಹ ಹಂಸ ಪಕ್ಷಿಗಳನ್ನ, ಬೆಳ್ಕೊಕ್ಕರೆ, ಬಿಳಿ ಕೊಕ್ಕರೆ, ಅದನ್ನ ನೋಡಿ ಆ ಸಾಯಂಕಾಲದ ಆಕಾಶ, ಆ ಬೆಳ್ಕೊಕ್ಕರೆಗಳು ಹಾರ್ಕೊಂಡು ಹೋಗ್ತಾ ಇರುವುದು, ಅದನ್ನ ನೋಡಿ ಅಲ್ಲಿಯೇ ಬ್ರಹ್ಮಾನುಭವವಾಗಿ ಹೋಗಿ ಹಾಗೆ ಅವರಿಗೆ ಅಧ್ಯಾತ್ಮ ಸಿದ್ಧಿಯ ಕಡೆಗೆ ಹೋದದ್ದು. ಇನ್ನ ನಾವು ರಮಣ ಮಹರ್ಷಿಗಳನ್ನ ನೋಡಿದರೆ, ರಮಣ ಮಹರ್ಷಿಗಳ ಜೀವನ ನೀವು ಯೋಚನೆ ಮಾಡೋ ಹಾಗಿತ್ತು ಅಂತಂದ್ರೆ, ಸಾವು ಅಂದರೆ ಹೇಗಿರುತ್ತೆ ಅನ್ನುವುದನ್ನ ಅನುಭವಿಸಿ ತಕ್ಷಣ ಅದರಿಂದ ಅಧ್ಯಾತ್ಮಾನುಭವವನ್ನ ಹೊಂದಿದಂಥದ್ದು. ಇಲ್ಲಿ ಅಲ್ಲಮ ಪ್ರಭುವಿಗೆ ಆ ಕಾಮಲತೆಯ ವಿಯೋಗ ಏನಿತ್ತು, ಅದು ತಂದಂತಹ ಒಂದು ಉತ್ಕಟವಾದಂತಹ ಒಂದು ಭಾವೋದ್ರೇಕ ಅವರನ್ನ ಆ ಕಡೆಗೆ ತಿರುಗಿಸಿ, ನಂತರ ಅಲ್ಲಿಂದ ಅವರು ಅನಿಮಿಷರ ಸಂಘದಿಂದ ಅಲ್ಲಿ ಶಿವದೀಕ್ಷೆ ಆಗಿ, ಅದು ಕೂಡ ತುಂಬಾ ರೋಚಕವಾದಂತಹ, ಅನಿಮಿಷರು ಇದ್ದಂತಹ ಆ ಒಂದು ದೇವಾಲಯ ಏನಿದೆ ಅದು ಸಿಕ್ಕಿದ್ದ ಹೇಗೆ, ಒಳಗೆ ಹೋದ ನಂತರ ಅವರು ಕಂಡದ್ದೇನು, ಇದೆಲ್ಲವನ್ನ ಮುಂದೆ ಕಥೆನಲ್ಲಿ ನಾವು ನೋಡ್ಕೊಂಡು ಹೋಗೋಣ ಹೋಗ್ತಾ ಹೋಗ್ತಾ. ಯಾಕೆಂದ್ರೆ ಅಲ್ಲಿ ಅದಕ್ಕೆ ಬರುವಂತಹ ಒಂದು ಆ ಘಟನೆಗಳು ಮತ್ತೆ ಅದರ ಒಂದು ಚಿತ್ರಣ ಏನಿದೆ ಅದ್ಭುತವಾಗಿದೆ. ಅವರ ವಚನಗಳನ್ನೇ ಉಪಯೋಗಿಸ್ಕೊಂಡು ಹೇಗೆ ಇದನ್ನೆಲ್ಲ ಅದನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದೇ ಒಂದು ಅದ್ಭುತ. ಸೊ ಹೀಗಾದ ನಂತರ ಅಲ್ಲಮ ಪ್ರಭುದೇವರು
ತಮ್ಮ ಆ ಶಿವಾದ್ವೈತ ಸಾಧನೆಯನ್ನ ಮಾಡಿಕೊಂಡು ಜನರಿಗೆ ಈ ತತ್ವದ ಪ್ರಸಾರವನ್ನ ಆ ಒಂದು ಉತ್ಕಟವಾದ ಒಂದು ಆ ಕರುಣೆಯಿಂದ ತಾಯಿಯ ರೀತಿ ಮಕ್ಕಳಿಗೆ ಒಳ್ಳೇದನ್ನ ಮಾಡಬೇಕು ಅನ್ನೋ ಒಂದು ಎಷ್ಟು ಸೆಲ್ಫ್ಲೆಸ್ನೆಸ್ ಆಗಿ ಏನು ಯಾವುದೇ ಒಂದು ಸ್ವಾರ್ಥ ಮನೋಭಾವವಿಲ್ಲದೆ ಅಹೈತುಕ ಪ್ರೀತಿಯಿಂದ ಅದರ ಪ್ರಸಾರಣೆಯನ್ನ ಮಾಡಬೇಕು ಅಂತ ಹೊರಟವರು ಅಲ್ಲಮ ಪ್ರಭುದೇವರು. ಹಾಗೆ ಹೊರಟ ಅಲ್ಲಮ ಪ್ರಭುದೇವರಿಗೆ ಮೊಟ್ಟ ಮೊದಲು ಸಿಗೋದು ಮುಕ್ತಾಯ. ಈ ಸಂಪಾದನೆಯಲ್ಲಿ ಮೊದಲು ಸಂಗ್ರಹ ಬರುವುದು ಮುಕ್ತಾಯಕ. ಆಗಿನ ಅಜಗಣ್ಣ ಕಾಲವಾಗಿ ಶಿವೈಕ್ಯರಾಗಿ ಹೋಗಿರ್ತಾರೆ. ಅಜಗಣ್ಣನ ದೇಹವನ್ನ ಇಟ್ಕೊಂಡು ಪ್ರಲಾಪಿಸುತ್ತಿರುವಂತಹ ಮುಕ್ತಾಯಕನ ಬಳಿ ದೇವರು ಬಂದು ಆ ಶಿವಜ್ಞಾನ ಸಿಕ್ಕಿದೆ ಅಂತ ತಕ್ಷಣ ಫಸ್ಟ್ ಎಕ್ಸಾಮ್ ತಗೊಳ್ಳೋದೇ ಮುಕ್ತಾಯಕ. ಎಂಥ ಮಾತು, ಎಂಥ ಆ ಒಂದು ಸಂವಾದವನ್ನ ಸೇರಿಸಿದ್ದಾರೆ ಅಂತಂದ್ರೆ ಆ ಒಂದೊಂದು ವಚನವನ್ನ ಓದೋದು ಕೂಡ ಅಷ್ಟು ಖುಷಿ ತರುವಂತಹ ಒಂದು ಪ್ರಸಂಗ ಅದು. ಯಾವುದೋ ಒಂದು ಸಾಧನೆಯನ್ನ ಮಾಡಿ ಹೋದ ತಕ್ಷಣ ಫಸ್ಟೇ ಎಕ್ಸಾಮಿನರ್ ಮುಕ್ತಾಯಕ. ಫಸ್ಟ್ ಎಕ್ಸಾಮಿನರ್ ಆಫ್ ಅಲ್ಲಮ ಪ್ರಭುದೇವರು ವಾಸ್ ಮುಕ್ತಾಯಕ. ವೈವಾ ವಸಿ ನಡೆದು ಹೋಗುತ್ತಲ್ಲೇನೆ. ನಿಮಗಿನ್ನ ಮಾತಿನ ಹಂಗು ಕಳೆದಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಮ ಪ್ರಭುದೇವರ ಮುಖಕ್ಕೇನೆ ಹೇಳುವಂತಹ ದಿಟ್ಟತನ ಮುಕ್ತಾಯಕನ. ನನಗೆ ಶಿವಾದ್ವೈತ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಹೇಳ್ಕೋತಾ ಇದೀರಲ್ಲ, ಅದನ್ನ ಬಾಯ್ ಬಿಟ್ಟು ಹೇಳ್ಕೋತಿದ್ದೀರಲ್ಲ, ನಿಮ್ಗೆ ಇನ್ನ ಅದ್ ಸಿಕ್ಕಿಲ್ಲ ಅಂತ ಇದರಲ್ಲೇ ಗೊತ್ತಾಗೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾರೆ ಮುಕ್ತಾಯಕ. ಆಗ ಬರ್ತಕ್ಕಂಥ ಒಂದು ಅದ್ಭುತವಾದಂತಹ ವಚನ ಅಲ್ಲಮ ಪ್ರಭುದೇವರು ಹೇಳುವಂಥದ್ದು, ಅದು ಎಂತ ನುಡಿಮುತ್ತು ಅಂತಂದ್ರೆ ಮಾತೆಂಬುದು ಜ್ಯೋತಿರ್ಲಿಂಗ. ಆ ಒಂದು ಪ್ರಸಂಗ ಇದರಲ್ಲಿ ಇದೆ. ಅದನ್ನು ಕೂಡ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ. ಸೊ ಹಾಗಾದ ನಂತರ ಮುಂದೆ ಸಿದ್ಧರಾಮರನ್ನ ಭೇಟಿಯಾಗುವುದು. ಅಲ್ಲಿ ಸಿದ್ಧರಾಮರನ್ನ ಒಡ್ಡರ ರಾಮ ಅವನೆಲ್ಲಿ ಅಲ್ಲೆಲ್ಲೋ ಕಲ್ ಕೂತಿದ್ದಾನೆ, ಕರಿಯೋ ನಿಮ್ ಒಡ್ಡರ ರಾಮನ್ನ ಅಂತ ಅಂದ್ಬಿಟ್ಟು ಹೇಳಿ, ಅದು ಸಿದ್ಧರಾಮರಿಗೆ ಆಗ ಕೋಪ ಬಂದು ಉಕ್ಕಿ ಅವರು ಅಲ್ಲಮ ಪ್ರಭುದೇವರನ್ನ ನನ್ನನ್ನೇ ಹೀಗೆ ಅನ್ನುವಂಥವನ ನಿನ್ನನ್ನ ನಾನು ಸುಟ್ಟು ಬೂದಿ ಮಾಡ್ಬಿಡ್ತೇನೆ ಅಂತ ಅಂದ್ಬಿಟ್ಟು ನೊಸಳಕನ್ನು ಹಣೆಯಲ್ಲಿ ಶಿವ ಆತನಿಗೆ ಮೂರನೇ ಕಣ್ಣನ್ನೇ ಕೊಟ್ಟಿದ್ದ ಅನ್ನುವಂತಹ ಒಂದು ಕಥೆ ಏನಿದೆ, ಆ ಹಣೆಗಣ್ಣನ್ನ ತೆಗೆದು ಸುಟ್ಟು ಬಿಡ್ತೀನಿ ಅಂತಂದ್ರೆ ಪ್ರಭುದೇವರು ಅದನ್ನ ಲೀಲಾಜಾಲವಾಗಿ ತಮ್ಮ ಉಂಗುಷ್ಠದಲ್ಲಿ ಮರೆಮಾಚಿ ಬಿಡ್ತಾರೆ. ಆ ಪ್ರಸಂಗ, ಅಲ್ಲಿ ಬರ್ತಕ್ಕಂಥ ಒಂದಷ್ಟು ಸಂವಾದಗಳು. ಆ ನಂತರ ಸಿದ್ಧರಾಮರನ್ನ ಕರ್ಕೊಂಡು ಕಲ್ಯಾಣಕ್ಕೆ ಬರುವಂತ, ಅಲ್ಲಿಂದ ಒಂದೊಂದು ವಿಷಯನು ಒಂದೊಂದು ಆ ಸಂಪಾದನೆ ನೋಡ್ತಾ ಇದ್ರು ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ಅಲ್ಲಿಂದ ಮುಂದೆ ಆ ಒಂದು ಪಿನಕಲ್ ಆಫ್ ವರ್ಕ್ ಅಂತ ಹೇಳ್ತಾರಲ್ಲ, ಅಲ್ಲಿಂದ ಶುರು ಆಗುತ್ತೆ. ಬಸವಣ್ಣನವರ ಹತ್ರ ಬಂದ ತಕ್ಷಣ ಮೊಟ್ಟ ಮೊದಲು ಅವರು ಈಗ ಬಸವಣ್ಣನವರಿಗೆ ತಗೊಳ್ಕೊಳ್ಳೋ ಪರೀಕ್ಷೆ. ಬಾಗಿಲ ಬಳಿ ಬಂದು ನಾ ಬಂದಿದ್ದೀನಿ ಹೇಳು ಅಂತಂದ್ರೆ, ಬಸವಣ್ಣನವರು ಒಳಗಡೆ ಶಿವಪೂಜೆನಲ್ಲಿ ಇದ್ದವರು ಅವ್ರ ಮನೆಗೆ ಅವ್ರನ್ನ ಬರೋದಕ್ಕೆ ನಾನ್ ಏನ್ ಹೇಳ್ಬೇಕು, ಅವ್ರಿಗೆ ಒಳಗಡೆ ಬರಕ್ ಹೇಳು ಅಂತ ಅಂದಾಗ ಬಸವಣ್ಣನವ್ರನ್ನ ಹಿಡ್ಕೊಂಡು ಅಲ್ಲಾಡಿಸಿ ಎಷ್ಟು ಅಳಿಸ್ಬಿಡ್ತಾರೆ ಅಂತಂದ್ರೆ, ಅದರಲ್ಲಿ ಬರ್ತಕ್ಕಂಥ ಒಂದೊಂದು ವಚನಗಳಂತೂ ಅಷ್ಟು ಹೃದಯ ವಿದ್ರಾವಕವಾಗಿ, ಡಂಬೂ ಡಳುಹೂ ನನ್ನದಯ್ಯ, ಡಂಬಕ ಮನದವನು ನಾನು, ಎನ್ನಲೇನ ನರಸುವಿರಿ, ನಿಮ್ಮ ನಂಬಿಯೂ ನಂಬದ ಡಂಬಕ ನಾನು, ಹಾವ ತೋರಿ ಹವಿಯ ಬೇಡುವಂತೆ ಎನ್ನ ಭಕ್ತಿ ಕೂಡಲ ಸಂಗಮ ದೇವ ಅಂತ ಎಷ್ಟು ಅಯ್ಯೋ ಅನ್ನಿಸ್ಬಿಡುತ್ತೆ. ಬಸವಣ್ಣನವ್ರಿಗೆ ಎಷ್ಟು ಪ್ರಲಾಪಿಸ್ಬಿಡ್ತಾರೆ ಅಂತಂದ್ರೆ, ಅಷ್ಟು ಅಂಥ ಒಂದು ಉತ್ಕಟವಾದಂತಹ ಭಕ್ತಿ ಅವರಿಗೆ. ಅಲ್ಲಿ ಅವರನ್ನ ಪರೀಕ್ಷೆ ಮಾಡಿ ನಂತರ ಅವರಿಗೆ ಅಲ್ಲಿ ಮಾರ್ಗದರ್ಶನವನ್ನ ಮಾಡಿ, ಅಲ್ಲಿ ಅವರಿಗೆ ಮರಳಯ್ಯನವರ ಒಂದು ನಿಜದ ಅರಿವನ್ನ ಮಾಡಿಸಿ, ಅಲ್ಲಿಗೆ ಬಂದಂತಹ ಅಕ್ಕಮಹಾದೇವಿ, ಈ ಇಡೀ ಕೃತಿಗೆ ಕಳಶಪ್ರಾಯವಾಗಿರುವಂತಹ ಸಂಪಾದನೆ ಅಂತಂದ್ರೆ ಅಕ್ಕಮಹಾದೇವಿ ಹಾಗೂ ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುದೇವರ ಸಂವಾದ. ಆ ಪರೀಕ್ಷೆಯನ್ನ ಮಾಡಿ ಆಕೆಯಲ್ಲಿ ಇರುವಂತಹ ಒಂದು ವೈರಾಗ್ಯದ ತವನಿಧಿ, ದ ಅಮೌಂಟ್ ಆಫ್
asceticism that was embodied, the entire spiritual asceticism, ಅದೇ ಪೂರ್ತಿ ಆ ವೈರಾಗ್ಯವೇ ಮೂರ್ತಿ ಎತ್ತು ಬಂದಂತೆ ಇದ್ದಂತಹ ಅಕ್ಕ ಮಹಾದೇವಿಯ ನಿಜದ ಅರಿವನ್ನ ಮಾಡಿಸ್ಲಿಕ್ಕೆ ಎಷ್ಟರ ಮಟ್ಟಿಗೆ ಆ ಪ್ರಶ್ನಾವಳಿಗಳನ್ನ ಅಲ್ಲಮ ಪ್ರಭುದೇವರು ಒಡ್ಡುತ್ತಾರೆ ಅಂತಂದ್ರೆ, ಈ ತಾಯಿಗೂನು ಇಷ್ಟೊಂದೆಲ್ಲ ಮಾಡಿಸಿದ್ರ ಅಂತ ಅನ್ಸೋಷ್ಟ್ರ ಮಟ್ಟಿಗೆ ಅನ್ನಿಸ್ಬಿಡುತ್ತೆ. ಬಟ್ ಇಷ್ಟು ಪ್ರಖರವಾಗಿ ಆ ವ್ಯಕ್ತಿತ್ವ ಅಕ್ಕ ಮಹಾದೇವಿದು ಹೊರಬರುತ್ತೆ ಅಂತಂದ್ರೆ, ನಂತರ ಆಕೆಯನ್ನ ಸ್ತುತಿಗಳಿಂದ ಒಂದರ ನಂತರ ಒಂದರ ಸ್ತುತಿ ಅಕ್ಕ ಮಹಾದೇವಿಯವರ ಬಗ್ಗೆ. ಆ ನಂತರ ಅಲ್ಲಮ ಪ್ರಭುದೇವರು ಶ್ರೀಶೈಲದ ಕಡೆಗೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಬಂದು, ಆ ಟೈಮಲ್ಲಿ ಅಂದ್ರೆ ಇಲ್ಲಿ ಬಸವಣ್ಣನವರ ವ್ಯಕ್ತಿತ್ವದ ಬದಲಾವಣೆ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನುವುದನ್ನ ತೋರಿಸುವುದಕ್ಕೋಸ್ಕರ, ಅದನ್ನ ಕಂಡುಹಿಡಿಯುವುದಕ್ಕೋಸ್ಕರ ಮತ್ತೆ ಕಲ್ಯಾಣಕ್ಕೆ ಬಂದಾಗ ಅಲ್ಲಮ ಪ್ರಭುದೇವರು ಹುಚ್ಚನ ರೀತಿ ಬರ್ತಾರೆ. ಮೊದಲು ಜಂಗಮ ಸ್ವರೂಪವೇ ಮೂರ್ತಿವೆತ್ತು ಬಂದಂತಹ ಅಲ್ಲಮ ಪ್ರಭುದೇವರನ್ನ ಅವ್ರ ಮನೆಗೆ ಅವ್ರು ಬರ್ಲಿಕ್ಕೆ ನಾನ್ ಯಾಕೆ ಎದ್ದು ಹೋಗ್ಬೇಕು ಅಂತ ಅಂದ್ಬಿಟ್ಟು ಹೇಳಿದಂತಹ ಬಸವಣ್ಣ, ಯಾವುದೋ ತಲೆ ಕೆಟ್ಟ ಹುಚ್ಚನ ರೀತಿನಲ್ಲಿ ಬಂದಂತಹ ಅಲ್ಲಮ ಪ್ರಭುದೇವರನ್ನ ಕಂಡಿದ್ದ. ಅಲ್ಲಿ ಆ ಬಸವಣ್ಣನವರ ಸಾಧನೆಯ ಪರಾಕಾಷ್ಠತೆ ಎಷ್ಟರ ಮಟ್ಟಿಗಿತ್ತು ಅನ್ನೋದು ನಮ್ಗೆ ತಿಳಿಯುತ್ತೆ. ಹಾಗೆ ಬಂದು ಅಲ್ಲಿ ಬೇರೆ ಒಂದಷ್ಟು ಸಮಾವೇಶಗಳು ಏನ್ ನಡೀತು, ಅಲ್ಲಿ ನುಲಿಯ ಚಂದಯ್ಯನವರದು, ಗಟ್ಟಿವಾಳಯ್ಯನವರದು, ಇದೆಲ್ಲ ಪ್ರಸಂಗಗಳು ಬಂದು ನಂತರ ಅಲ್ಲಮ ಪ್ರಭುದೇವರು ಎಲ್ಲ ಶರಣರಿಗೂ ಆಯ್ತು, ಇನ್ನ ನಾವು ಇಲ್ಲಿ ಬಂದಿದ್ದಂತಹ ಕಾರ್ಯ ಸಾಧನೆಯಾಗಿದೆ, ಇನ್ನ ಮುಂದೆ ನೀವು ನಿಮ್ಮ 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 ಆತ್ಮೋನ್ನತಿಗೆ, ನಿಮ್ಮ ಐಕ್ಯ ಸ್ಥಿತಿಗೆ ನೀವು ಹೋಗೋದಕ್ಕೆ ಎಲ್ಲೆಲ್ಲಿ ಹೋಗಬೇಕು ಎಂಬತಕ್ಕಂತಹ ಒಂದು ಎಲ್ಲರಿಗೂ ಆ ಒಂದು ಉಪದೇಶವನ್ನ ನೀಡಿ ಹೊರಟು ಗೋರಕ್ಷನನ್ನ ಕಂಡು, ಆ ಗೋರಕ್ಷನ ಜೊತೆ ಆಗುವಂತಹ ಸಂವಾದ, ನಂತರ ಅಲ್ಲಮ ಪ್ರಭುದೇವರ ಸ್ವಯಂ ಶಿವೈಕ್ಯರಾಗುವಂತಹದ್ದು, ಶಿವಾದ್ವೈತದ ಸಾಧನೆಯನ್ನ ಅವ್ರು ಕಂಡಿಡು ಅದನ್ನ ಗಳಿಸುವಂಥದ್ದು. ಇಲ್ಲಿ ತನಕ ಬಂದು ಶೂನ್ಯ ಸಂಪಾದನೆ ಮುಗಿಯುತ್ತೆ. ಇಷ್ಟು ಈ ಒಂದು ಕಥಾಹಂದರ. ಇದರಲ್ಲಿ ಸರಿಸುಮಾರು 1000ಕ್ಕೂ ಮೇಲ್ಪಟ್ಟು 1500 ಅನ್ಸುತ್ತೆ ವಚನಗಳು. ಲೇಟೆಸ್ಟ್ ಪರಿಷ್ಕರಣೆ ನೋಡಿದ್ರೆ ಸುಮಾರು 1500 ವಚನಗಳು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಎಷ್ಟು ಸುಂದರವಾಗಿ ಆಧ್ಯಾತ್ಮಿಕ ಸ್ತರದಲ್ಲಿ, ತಾತ್ವಿಕ ಮಟ್ಟದಲ್ಲಿ, ಮತ್ತೆ ಸಾಹಿತ್ಯಾತ್ಮಕ ರೀತಿಯಲ್ಲೂ ಕೂಡ, ಭಾವನಾತ್ಮಕ ರೀತಿಯಲ್ಲೂ ಕೂಡ, ಯಾವ ದೃಷ್ಟಿಕೋನದಿಂದ ನೀವು ನೋಡ್ಲಿಕ್ಕೆ ಹೋದ್ರೂ ಸಹಿತ ಅದ್ಭುತವಾಗಿ ಮನಸ್ಸಿಗೆ ಮುಟ್ಟುವ ಥರದಲ್ಲಿ ಎಲ್ಲವನ್ನ ಚಿತ್ರಿಸಿರುವಂತಹ ಒಂದು ಕೃತಿ ಈ ಶೂನ್ಯ ಸಂಪಾದನೆ. ಈ ಒಂದು ಕಿರು ಪರಿಚಯವನ್ನ ಆಸ್ ಅನ್ ಓವರ್ವ್ಯೂ ತರ ಮಾಡಿಕೊಟ್ಟಿದ್ದೇನೆ. ಹೋಪ್ಫುಲಿ ನಿಮ್ಗೆಲ್ಲರಿಗೂ ಇದರಿಂದ ಇನ್ನ ಒಂದಷ್ಟು ತಿಳ್ಕೊಳ್ಬೇಕು ಅನ್ನೋ ಒಂದು ಆಸಕ್ತಿ ಹುಟ್ಟಿರಬಹುದು ಅನ್ನೋ ಒಂದು ನಂಬಿಕೆ. ಮುಂದಿನ ಸರಣಿಯಿಂದ ನಾವು ನೇರವಾಗಿ ಈ ಶೂನ್ಯ ತತ್ವವನ್ನ ಕುರಿತು ಬೌದ್ಧ ಧರ್ಮದಲ್ಲಿ, ವೇದಾಂತ ಶಾಸ್ತ್ರದಲ್ಲಿ, ಮತ್ತೆ ಶಿವಾದ್ವೈತ ಸಿದ್ಧಾಂತ ಶಿಖಾಮಣಿ, ಇದೆಲ್ಲದರಲ್ಲೂ ಏನೇ ಥರದಲ್ಲಿ ಇದನ್ನ ವಿಶ್ಲೇಷಣೆ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡಕ್ಕೆ ಮಾಡ್ಕೊಳ್ಳೋದು. ಇಷ್ಟೊತ್ತು ನಂದನ್ನ ಕೇಳಿ ತಡ್ಕೊಂಡು ನನ್ನ ಮಾತುಗಳನ್ನ ಕೇಳಿದ್ದಕ್ಕೆ ಬಹಳ ಬಹಳ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅವರೇ, ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಎಲ್ರಿಗೂ ಇನ್ನೂ ಕೇಳಬೇಕು ಅಂತ ತುಂಬ ಕುತೂಹಲ ಬೆಳೆದಿದೆ. ನಾವು ಇದನ್ನು ನೆಕ್ಸ್ಟ್ ಸೆಷನಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇವಾಗ ಪ್ರೊಫೆಸರ್ ಚಂದ್ರಶೇಖರ್ ಅವರು ನಮಗೆ ಬಸವಣ್ಣನವರ ವಚನಗಳ ಮೇಲೆ ವಿಶ್ಲೇಷಣೆ ಕೊಡ್ತಾರೆ. ಸೊ ಓವರ್ ಟು ಯು ಚಂದ್ರಶೇಖರ್ ಅವರೇ. ಸಹೃದಯರಲ್ಲಿ ನಮಸ್ಕಾರ. ಎಲ್ರಿಗೂ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಉಮಾಜಿ ಕೇಳ್ತಾ ಇದಲ್ಲ ಉಮಾಜಿಯವರ? ಮೊದಲನೇದಾಗಿ ಮಹನೀಯರಾದ ಶ್ರೀ ಪ್ರವೀಣ್ ಶಿವಶಂಕರ್ ಅವರಿಗೆ ಮನೋಜ್ಞವಾಗಿ ಶೂನ್ಯ ಸಂಪಾದನೆ ನಮ್ಮ ಕಣ್ಣು ಮುಂದೆ ಕಟ್ಟಿಕೊಟ್ಟದ್ರಿಂದ
ಅವ್ರಿಗೆ ನಾನು ಬಹಳ ಆಭಾರ ಮನ್ನಣೆಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಿಜವಾಗಿಯೂ ಕೂಡ ಸೋದರ ಶ್ರೀ ಅವರು ಬಹಳ ಸೊಗಸಾಗಿ ನಮ್ಮ ನಿಲುವಿಗೆ ಸಿಗುವ ರೀತಿಯಲ್ಲಿ ಶೂನ್ಯ ಸಂಪಾದನೆಯನ್ನ ಹಿಡಿದುಕೊಟ್ಟಿದ್ದಾರೆ. ಅವ್ರಿಗೆ ವಂದನೆಗಳು. ಇವತ್ತಿನ ಎರಡು ಇದನ್ನು ಸೇರಿಸುವ ಅವಶ್ಯಕತೆ ಬೇಕಾಗಿರ್ಲಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆ ಶೂನ್ಯ ಸಂಪಾದನೆಯನ್ನು ಕೇಳ್ತಾ ಇದ್ರೆ ಅದು ಹೇಗಿತ್ತು ಅಂದ್ರೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ನನಗೆ ಮನಸ್ಸೇ ಆಗ್ತಾ ಇಲ್ಲ. ಇವಾಗ್ಲೂ ಕೂಡ ಕಣ್ಣಿಗೆ ಕಟ್ಟದಾಗಿದೆ. ನಿಜವಾಗಿಯೂ ಕೂಡ ಮತ್ತೊಮ್ಮೆ ಪ್ರವೀಣ್ ಅವ್ರಿಗೆ ನಿಜವಾಗಿಯೂ ಕೂಡ ನಾನು ಬಹಳ ಖುಷಿಯಿಂದ ಪ್ರೀತಿಯಿಂದ ವಂದಿಸ್ತೇನೆ. ಇಲ್ಲಿ ಬಸವಣ್ಣವರ ವಚನಗಳನ್ನ 3 ವಚನಗಳನ್ನ ಸೋದರಿ ಉಮಾ ಅವ್ರು ಕಳಿಸ್ಕೊಟ್ಟಿದ್ದಾರೆ. ಬಹುಶಃ ನನಗನ್ನಿಸ್ತು ಮುಂದಿನ ವಾರ ಬಸವ ಜಯಂತಿ ಇರೋದ್ರಿಂದ ಅಣ್ಣ ಬಸವಣ್ಣನವ್ರನ್ನ ಸ್ಮರಣೆ ಮಾಡ್ಕೊಳ್ಳೋಣ ಅಂತ ಅನ್ನೋ ಉದ್ದೇಶದಿಂದ ಈ ಒಂದು ಅಧಿವೇಶನ ಇಟ್ಕೊಂಡಿದ್ದಾರೆ ಅಂತ ನನ್ಗನ್ನಿಸ್ತು. ಮೊದಲನೇದಾಗಿ ಬಸವಣ್ಣವ್ರ ಬಗ್ಗೆ ಏನು ಹೇಳಬೇಕು, ಹೇಗೆ ಹೇಳಬೇಕು? ಯಾಕೆ ಅಂತಂದ್ರೆ ಬಸವಣ್ಣವರು ಇವತ್ತಿಗೂ ಕೂಡ ಪ್ರಸ್ತುತ. ಈಗಷ್ಟೇ ಪ್ರವೀಣ್ ಜಿ ಅವರು ಮಾತಾಡ್ತಾ ಶೂನ್ಯ ಸಂಪಾದನೆಯ ಬಹಳ ಪ್ರಮುಖ ವ್ಯಕ್ತಿ ಅಲ್ಲಮ ಪ್ರಭುದೇವರು. ಅಲ್ಲಮ ಪ್ರಭುದೇವರ ಮಾತಿನಲ್ಲಿ ಬಸವಣ್ಣನ ನೋಡೋದಾದ್ರೆ ಒಂದು ವಚನದ ಸಾಲು, ಯುಗದ ಉತ್ಸಾಹವ ನೋಡಿರೆ. ಆ ವಚನದಲ್ಲಿ ಎಷ್ಟು ಸೊಗಸಾಗಿ ಹೇಳ್ತಾ ಹೋಗ್ತಾರೆ ಅಂತಂದ್ರೆ, ಬಸವಣ್ಣ ಮಾಡಿದಂತ ಮಹಾಮನಿಹವನ್ನ ಕಂಡಂತ ಇಡೀ ಜಗತ್ತು ಜೀವಿಗಳೆಲ್ಲವೂ ಜಯ ಜೀಯ ಎನ್ನುತ್ತಿದ್ದವು, ಆತ್ಮಂಗಳೆಲ್ಲ ಅನುಮ ಬೇಡುತ್ತಿದ್ದವು, ಗುಹೇಶ್ವರ ಸಂಗನ ಬಸವಣ್ಣನ ಪಾದಕ್ಕೆ ಈ ರೇಳು ಭುವನದಲ್ಲೆಲ್ಲವೂ ಜಯ ಜಿಯ ಎನ್ನುತ್ತಿದ್ದವು. ಈ ಮಾತು ಬಹುಶಃ ಬಸವಣ್ಣವರ ಬಗ್ಗೆ ಏನು ಅಂತ ಹೇಳಲಿಕ್ಕೆ ಒಂದು ಸಾಕ್ಷಿಭೂತವಾಗಿ ನಿಲ್ಲುತ್ತೆ. ನನಗೆ ಬಹಳ ಇಷ್ಟವಾಗೋದು ಬಸವಣ್ಣನ ಅವರ ಒಂದು ಮಾತೇನಪ್ಪ ಅಂತಂದ್ರೆ, ಕೂಡಲ ಸಂಗಮ ದೇವ ನಿನಗೆ ಕೇಡಿಲ್ಲವಾಗಿ ಆನು ಒಳಿದಂತೆ ಹಾಡುವೆ. ಬಹುಶಃ ಇದಕ್ಕಿಂತ ಸೊಗಸಾಗಿ ಮನುಷ್ಯನ ಘನತೆಯನ್ನ ಎತ್ತಿಡಿಯುವಂಥದ್ದು ಮತ್ತೊಂದು ಸಾಲಿಲ್ಲ ಅಂತ ನನಗನ್ಸುತ್ತೆ. ಯಾಕೆ ಅಂತಂದ್ರೆ ಈ ಜಗತ್ತಲ್ಲಿ ಎಲ್ಲರೂ ಸರ್ವ ಸ್ವತಂತ್ರದ ನಿಜ, ಆದರೆ ಸ್ವಾತಂತ್ರ್ಯದ ಜೊತೆಗೆ ಒಂದು ಹೊಣೆಗಾರಿಕೆ ಇರುತ್ತೆ ಅನ್ನೋದಿದೆಯಲ್ಲ, ಅದನ್ನ ಮೊಟ್ಟ ಮೊದಲು ತೋರಿಸ್ಕೊಟ್ಟಂತ ಮಹನೀಯರಲ್ಲಿ ಬಸವಣ್ಣ ಬಹಳ ಆಪ್ತರಾಗ್ತಾರೆ. ಅವರು ಹೇಳೋ ಮಾತು, ನಿನಗೆ ಕೇಡಿಲ್ಲವಾಗಿ ಆನು ಒಳಿದಂತೆ ಹಾಡುವೆ. ಇಲ್ಲಿ ನಿನಗೆ ಅಂತಂದ್ರೆ ಒಂದು ನಾವು ನೆನ್ಪಿಟ್ಕೋಬೇಕು, ವಚನಕಾರರು ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಹೊರಟವರಲ್ಲ. ಅವರು ಒಂದು ರೀತಿಯ ಆತ್ಮಾವಲೋಕನ, ಆತ್ಮಾನುಸಂಧಾನ, ತಾವು ಕಂಡುಕೊಂಡಂತ ದೈವದ ಜೊತೆಗೆ ಮಾತನ್ನ ಆಡದಂಥವ್ರು. ಇಲ್ಲಿ ತನ್ನ ಇಷ್ಟ ದೈವ ಕೂಡಲ ಸಂಗಣ್ಣನನ್ನ ಕುರಿತು, ಕೂಡಲ ಸಂಗಮ ದೇವನನ್ನ ಕುರಿತು ಹೇಳ್ತಾ ಇರೋದು, ನಿನಗೆ ಕೇಡಿಲ್ಲವಾಗಿ. ನಿನ್ನ ಸೃಷ್ಟಿಯಲ್ಲಿರುವ ಯಾವ ಜೀವಿಗೂ ಕೇಡನ್ನು ಬಯಸದೆ ಆನು ಒಳಿದಂತೆ ಹಾಡುವೆ. ನನಗೆ ಸ್ವಾತಂತ್ರ್ಯ ಇದೆ, ಇಲ್ಲ ಅಂತಲ್ಲ, ನನಗೆ ಬೇಕಾದಂತೆ ನಾನು ಹಾಡ್ಬೋದು. ಆದ್ರೆ ನನಗೊಂದು ಒಳ ಎಚ್ಚರಿಕೆ ಇರಬೇಕು, ನಿನಗೆ ಕೇಡಿಲ್ಲವಾಗಿ. ಇಲ್ಲಿ ನಿನಗೆ ಅಂದ್ರೆ ಸಮಾಜಕ್ಕೆ. ಬಹುಶಃ ಇಂಥ ಮಾನವೀಯ ದರ್ಶನವನ್ನ ತೋರಿಸ್ಕೊಟ್ಟಂತ ಅಣ್ಣ ಬಸವಣ್ಣನವರನ್ನ ನೆನ್ಪು ಮಾಡ್ಕೊಳ್ತಾ, ಅವರ ಜಯಂತಿ ಹತ್ತಿರವಾಗಿರೋದ್ರಿಂದ ಎಲ್ರಿಗೂ ಕೂಡ ಆ ಜಯಂತಿಯ ಶುಭಕಾಮನೆಗಳು. ಈಗ ಇಲ್ಲಿ ಸೋದರಿ ಉಮಾಜಿಯವರು ಕಳಿಸಿರುವಂತ 3 ವಚನವನ್ನ ನೋಡ್ತಾ ಹೋಗೋಣ. ಮೊದಲನೇ ವಚನ ಒಮ್ಮೆ ಗಮನಿಸೋಣ. ಅಯ್ಯ, ನೀನು ನಿರಾಕಾರವಾಗಿದ್ದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿರ್ದೆ ಕಾಣ. ಅಯ್ಯ, ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿರ್ದೆ ಕಾಣ. ಅಯ್ಯ, ನೀನು ಆಕಾರವಾಗಿದ್ದಲ್ಲಿ ನಾನು ವೃಷಭನೆಂಬ ವಾಹನವಾಗಿರ್ದೆ ಕಾಣ. ಅಯ್ಯ, ನೀನೆನ್ನ ಭವವ ಕೊಂದಿಹೆನೆಂದು ಜಂಗಮ ಲಾಂಛನವಾಗಿ ಬಂದಲ್ಲಿ
ನಾನು ಭಕ್ತನೆಂಬ ವಾಹನವಾಗಿದ್ದೆ ಕಾಣ ಕೂಡಲ ಸಂಗಮ ದೇವ. ಈ ವಚನ ಎಷ್ಟು ಸೊಗಸಾಗಿ ಈ ಭಕ್ತ ಮತ್ತೆ ಆ ಭಕ್ತ ನಂಬಿರುವಂತಹ ಶಿವ ದೈವ, ಅವರಿಬ್ಬರ ನಡುವಿನ ಒಡನಾಟ, ಅವರಿಬ್ಬರ ನಡುವಿನ ಸಹವಾಸ, ಬಾಂಧವ್ಯ, ಆ ಹೊಂದಾಣಿಕೆ ಎಷ್ಟು ಮನೋಹರವಾಗಿದೆ ಅಂತ ಅನ್ನೋದನ್ನ ತಿಳಿಸ್ತಾ ಹೋಗುತ್ತೆ. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರು ಇಲ್ಲ, ಒಬ್ಬರನ್ನ ಅಗಲಿಕ್ಕೆ ಆಗದೆ ಇರುವಂಥದ್ದು ಒಂದು ರೀತಿ ಅವಿನಾಭಾವ ಸಂಬಂಧ ಹಾಗೇ ಮುಂದುವರ್ಕೊಂಡು ಬಂದಿದೆ ಅಂತ ಅನ್ನೋದನ್ನ ಅಲ್ಲಿ ಆ ಬಸವಣ್ಣವರು ಅದನ್ನ ಒಂದು ದೃಷ್ಟಾಂತದ ಮೂಲಕ ಹೇಳ್ತಾ ಹೋಗ್ತಾರೆ. ಆವತ್ತಿನ ನಂಬಿಕೆ, ಆವತ್ತಿನ ಪುರಾಣ, ಆವತ್ತಿನ ಪರಂಪರೆ, ಇವೆಲ್ಲ ಜ್ಞಾನವನ್ನ ಇರಿಸ್ಕೊಂಡೇನೆ ಬಸವಣ್ಣವರು ಈ ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಅಯ್ಯ, ನೀನು ನಿರಾಕಾರವಾಗಿದ್ದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿದ್ದೆ ಕಾಣ. ಇಲ್ಲಿ ನಾವು ಗಮನಿಸ್ಬೇಕಾದ್ದು ಅಂತಂದ್ರೆ ಮೊದಲನೇ ಪದ ಇದೆ ನೋಡಿ, ಅಯ್ಯ ಅಂತ ಹೇಳಿ. ಈ ಅಯ್ಯ ಅಂತ ಅನ್ನೋದು ವಚನಕಾರರಲ್ಲಿ ಬಹಳಷ್ಟು ಬಳಸಿದವರು ಅಂತಂದ್ರೆ ಬಸವಣ್ಣವರು. ಅಯ್ಯ ಅಂತ ಅನ್ನುವ ಪದಕ್ಕೆ ನಾನಾ ಅರ್ಥಗಳಿವೆ. ತಂದೆ, ಅಜ್ಜ, ಜಂಗಮ, ಹಿರಿಯ, ಸ್ವಾಮಿ, ಒಡೆಯ, ನಾನಾ ಅರ್ಥಗಳಿದೆ. ಇದು ತನ್ನ ದೈವಕ್ಕೆ ಹೇಳುವಂತ ಮಾತು. ಇಲ್ಲಿ ಅಯ್ಯ ಅಂತ ಅನ್ನೋದಿದೆಯಲ್ಲ, ಬಸವಣ್ಣವರದ ಇನ್ನೊಂದು ಮಾತಿದೆ, ಅಯ್ಯ ಎಂದರೆ ಸ್ವರ್ಗ ಅಂತ ಅನ್ನೋದು. ಅಂದ್ರೆ ಒಂದು ರೀತಿ ಆಪ್ತ ಭಾವ ಇದೆ ಇಲ್ಲಿ. ಅಯ್ಯ ಅಂತ ಅನ್ನೋದ್ರಲ್ಲಿ ಒಂದು ಮಧುರವಾದ ಭಾವ ಇದೆ. ಅಯ್ಯ, ನೀನು ನಿರಾಕಾರವಾಗಿದ್ದಲ್ಲಿ. ಆ ಶಿವನ ಕಲ್ಪನೆ, ಆತ ನಿರಾಕಾರ, ಅವನು ಸರ್ವಾಂತರ್ಯಾಮಿ, ಎಲ್ಲ ಕಡೆ ಇದ್ದಾನೆ, ಎಲ್ಲ. ಆದ್ರೆ ಅವನು ನಿರಾಕಾರ, ಅವನ ಆಕಾರದಲ್ಲಿ ಇಲ್ಲ, ಅವನು ನಿರ್ಗುಣ. ಅವನು ಈ ನಿರಾಕಾರವಾಗಿದ್ದಾಗ ಆ ಭಗವಂತನನ್ನ ನಾನು ಹೇಗೆ ಒತ್ತೊಯ್ದೆ. ಇಲ್ಲಿ ವಾಹನವಾಗಿರ್ದೆ ಅಂತಂದ್ರೆ, ವಾಹನ ಅಂತಂದ್ರೆ ಒಂದು ರೀತಿಯ ಹೊರುವ ಒಯ್ಯುವ ಸಾಧನ. ಇಲ್ಲಿ ಒಂದು ಅರಿವು ಬಸವಣ್ಣವರು ಹೇಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾನು ಜ್ಞಾನವೆಂಬ ವಾಹನವಾಗಿರ್ದೆ ಕಾಣ, ನೀವು ನಿರಾಕಾರವಾಗಿದ್ದಾಗ ನಾನು ಜ್ಞಾನವೆಂಬ ವಾಹನವಾಗಿದ್ದು ನಿಮ್ಮನ್ನ ಮುಂದಕ್ಕೆ ಒಯ್ದೆ ಅಂತನ್ನುವ ಮಾತು. ಅಂದ್ರೆ ಶಿವ ಮತ್ತೆ ಭಕ್ತರ ನಡುವಿನ ಸಂಬಂಧ, ಆ ಒಂದು ರೀತಿಯ ಮಧುರವಾದ ಆ ಒಡನಾಟ ಎಷ್ಟು ಪೂರ್ವದಿಂದ ಬಂದಿದೆ. ಅವನು ನಿರಾಕಾರನಾಗಿದ್ದಂತಹ ಅಂದಿನಿಂದ ಇಂದಿನವರೆಗೂ ಬಂದಿದೆ. ಆನಂತರ ಅವನ ಲೀಲಾ ವಿನೋದವನ್ನ ಹೇಳ್ತಾ ಬಸವಣ್ಣವರು ಹೇಳ್ತಾರೆ, ಅಯ್ಯ, ನೀನು ನಾಟ್ಯಂಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿರ್ದೆ ಕಾಣ. ಇಲ್ಲಿ ತಾವು ನಂಬಿರುವಂತಹ ಭಗವಂತ ಶಿವನನ್ನ ನೀನು ನಾಟ್ಯಕ್ಕೆ ನಿಂದಲ್ಲಿ ಕ್ರಿಯಾಶೀಲನಾದಾಗ ನಿನ್ನ ಆ ಕ್ರಿಯೆಗೆ ಒಂದು ರೀತಿಯ ಜೀವಂತಿಕೆ ತುಂಬುವ ಶಕ್ತಿ ಚೈತನ್ಯವೆಂಬ ವಾಹನವಾಗಿರ್ದೆ ಕಾಣ ಅಂತ ಹೇಳ್ತಾರೆ. ಆನಂತರ ನಿನ್ನನ್ನ ಒಂದು ಆಕಾರವಾಗಿ ಮಾಡಿಕೊಂಡಾಗ, ಒಂದು ಆಕೃತಿಯಾಗಿ ಬಾಹ್ಯಾಕಾರವಾಗಿ ನಿಮ್ಮನ್ನ ಕಂಡಾಗ ಹೇಗೆ ನಾನು ನಿನ್ನನ್ನ ವೃಷಭನೆಂಬ ವಾಹನವಾಗಿ ಹೊತ್ತೊಯ್ದಿದ್ದೆ ಅಂತ ಹೇಳ್ತಾರೆ. ಇಲ್ಲಿ ವೃಷಭ ಅಂತ ಅನ್ನೋದು ನಮಗೆಲ್ಲ ಗೊತ್ತಿದೆ, ಶಿವನ ವಾಹನ ನಂದಿ. ಆ ವೃಷಭ ಅಂತನ್ನುವ ಕನ್ನಡದ ರೂಪ ತತ್ಸಮ ತದ್ಭವದಲ್ಲಿ ಬಸವ. ಮುಂದೆ ಇದಿಷ್ಟು ಪುರಾಣದಲ್ಲಿ ಬಂದಂತ ಕಥೆಗಳಿವು. ಇವೆಲ್ಲವನ್ನು ನೆನಪು ಮಾಡ್ತಾ ಈಗ ವಾಸ್ತವ ಜಗತ್ತಿಗೆ ಬಂದಾಗ ಅವರು ಹೇಳ್ತಾರೆ ಬಸವಣ್ಣವರು, ಅಯ್ಯ, ನೀನೆನ್ನ ಭವವ ಕೊಂದಿಹೆನೆಂದು ಜಂಗಮ ಲಾಂಛನವಾಗಿ ಬಂದಲ್ಲಿ ನಾನು ಭಕ್ತನೆಂಬ ವಾಹನವಾಗಿರ್ದೆ ಕಾರಣ ಕೂಡಲ ಸಂಗಮ ದೇವ. ಇಲ್ಲಿ ನೀನು ನನ್ನ ಈ ಹುಟ್ಟು ಸಾವು, ಈ ಸಂಸಾರ ಅಂತನ್ನುವ ಚಕ್ರ, ಈ ಪುನರ್ಜನ್ಮ, ಇವೆಲ್ಲವನ್ನು ಹೋಗಲಾಡಿಸಿ ನಿವಾರಿಸಿ ನನ್ನನ್ನ ನಿನ್ನಲ್ಲಿ ಒಂದಾಗಿ ಮಾಡಿಕೊಳ್ಳುವಂತಹ ಈ ಕ್ರಿಯೆಯಲ್ಲಿ ನೀನು ಬಂದಿದೀಯಾ ಜಂಗಮ ಲಾಂಛನವಾಗಿ ಬಂದಾಗ. ಇಲ್ಲಿ ಜಂಗಮ ಅಂತಂದ್ರೆ ಚಲನೆಯುಳ್ಳಂತಹ, ವಿರಕ್ತ, ವೈರಾಗ್ಯದಿಂದ ಕೂಡಿದಂಥವನು, ಲೋಕ ವಿಷಯಗಳಲ್ಲಿ ಅನಾಸಕ್ತಿ ಇರುವಂಥವನು, ಸಕಲ ಜೀವಿಗಳಿಗೆ ಲೇಸನ್ನು ಬಯಸುವಂತಹ ಜಂಗಮ. ನೀನು ಜಂಗಮನಾಗಿ ಬಂದಾಗ
ನಾನು ನಿನ್ನನ್ನೇ ನಂಬಿಕೊಂಡಿದ್ದೇನೆ, ನನ್ನನ್ನೇ ನಾನು ಸಮರ್ಪಿಸಿಕೊಂಡಿದ್ದೇನೆ. ಹೇಗೆಂದರೆ ಭಕ್ತನೆಂಬ ವಾಹನವಾಗಿದ್ದೆ ಕಾರಣ ಕೂಡಲ ಸಂಗಮ ದೇವ. ಇಲ್ಲಿ ಭಕ್ತ ಮತ್ತು ಶಿವನಿಗೂ ಇರುವ ಸಂಬಂಧವನ್ನ, ಒಂದು ರೀತಿ ಅನನ್ಯವಾದ ಈ ಸಂಬಂಧವನ್ನ ಬಸವಣ್ಣನವರು ಬಹಳ ಸೊಗಸಾಗಿ 4 ಸ್ತರದಲ್ಲಿ ಹೇಳ್ತಾ ಬರ್ತಾರೆ, ಗುರುತಿಸ್ತಾ ಬರ್ತಾರೆ. ಶಿವ ನಿರಾಕಾರವಾಗಿದ್ದಾಗ ಜ್ಞಾನವೆಂಬ ವಾಹನವಾಗಿದ್ದದ್ದು, ಆತ ಕ್ರಿಯಾಶೀಲನಾಗಿ ನಾಟ್ಯಕ್ಕೆ ತೊಡಗಿದಾಗ ಚೈತನ್ಯವೆಂಬ ವಾಹನವಾಗಿದ್ದದ್ದು, ಆತ ಆಕಾರವಾದಾಗ ವೃಷಭನೆಂಬ ವಾಹನವಾಗಿದ್ದದ್ದು, ಆತ ಜಂಗಮನಾಗಿ ತನ್ನ ಭವವ ಕೊಂದಾಗ ಆತನಿಗೆ ಭಕ್ತನಾಗಿ ತನ್ನನ್ನೇ ತಾನು ಸಮರ್ಪಿಸಿಕೊಂಡದ್ದು. ಹೀಗೆ ಈ ಶಿವ ಮತ್ತೆ ಭಕ್ತನ ಈ ಸಂಬಂಧವನ್ನ ಈ ವಚನದಲ್ಲಿ ಬಹಳ ಸೊಗಸಾಗಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ನಾವು ಒಂದು ವಿಶೇಷವಾಗಿ ಗಮನಿಸಬೇಕು. ಬಸವಣ್ಣವರು ಭಕ್ತಿ ಭಂಡಾರಿ ಬಸವಣ್ಣ ಅಂತಾನೆ ನಾವು ಕರೆಯುವಂಥದ್ದು. ಭಕ್ತಿಗೆ ಅನ್ವರ್ಥ ಇನ್ನೊಂದು ಹೆಸರು ಅಂತ ಅನ್ನೋದಾದ್ರೆ ಅದು ಬಸವಣ್ಣವರನ್ನೇ. ಅವ್ರು ಹೇಳ್ತಾ ಹೋಗ್ತಾರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿಯನ್ನ ಮನವೇ ಸಾಕ್ಷಿ, ಎನಗಿದೇ ದಿವ್ಯ ಅಂತನ್ನುವ ಒಂದು ವಚನದ ಸಾಲಿದೆಯಲ್ಲ, ಅದು ಬಸವಣ್ಣನವರ ವಿನಯದ ಗುಣವನ್ನ ಹೇಳ್ತಾ ಹೋಗುತ್ತೆ. ಅವ್ರಿಗೆ ಭಕ್ತ ಅಂತ ಅನ್ಸ್ಕೊಳ್ಳಿಕ್ಕೆ ಎಷ್ಟು ಖುಷಿ ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ ಇನ್ನೊಂದು ವಚನದಲ್ಲಿ, ಅಯ್ಯ 7 ಜನ್ಮದಲ್ಲಿ ಶಿವಭಕ್ತನಾಗಿ ಬರದಿದ್ದೊಡೆ ನಿಮ್ಮ ಆಣೆ, ನಿಮ್ಮ ಪ್ರಮತರಾಣೆ ಅಂತ ಹೇಳುವಂತ ಮಾತು. ಮತ್ತೆ ತಮ್ಮ ಇಷ್ಟ ದೈವ ಕೂಡಲ ಸಂಗಮನನ್ನ ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತಾನೆ ಕರೆದದ್ದು. ಹೀಗೆ ಭಕ್ತ ತಾನು ಮತ್ತೆ ತಾನು ನಂಬಿದಂತಹ ದೈವ, ಇವೆರಡರ ನಡುವಿನ ಸಂಬಂಧವನ್ನ ಈ ವಚನದಲ್ಲಿ ಬಹಳ ಸೊಗಸಾಗಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ನನಗೆ ಮತ್ತೊಂದು ವಚನ ನೆನಪಾಗುತ್ತೆ. ಅದು ನಿಮಗೆಲ್ಲ ಗೊತ್ತಿರುವಂತಹ ವಚನವೇ. ಬಸವ ಬಾರೈ, ಈ ಲೋಕದಲ್ಲಿ ಭಕ್ತರ್ಯಾರು ಅಂತಂದ್ಬಿಟ್ಟು ಹೇಳ್ತೀಯ ಅಂತ ಹೇಳಿದಾಗ, ಯಾರೂ ಕಾಣ್ತಾ ಇಲ್ಲ, ನಾನು ಒಬ್ಬನೇ ಭಕ್ತ, ಇನ್ನು ಉಳಿದವರೆಲ್ಲರೂ ಕೂಡ ಶಿವನ ಸ್ವರೂಪ ಅಂತನ್ನುವಂಥದ್ದು. ಇಂಥ ವಿನಯ ಅವರಲ್ಲಿದ್ದಂತಹ ಮಹತ್ವದ ಆ ಗುಣ, ಅದನ್ನ ಈ ವಚನ ಹಿಡಿದಿಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಎರಡನೇ ವಚನಕ್ಕೆ ಬಂದಾಗ, ಕರಿಗಣ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಗಣ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ತಮಂದಗಣ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ, ಮರಹುಗಣ ನಿಮ್ಮ ನೆನವ ಮನ ಕಿರದೆನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ, ಮರಹುಗಣ ನಿಮ್ಮ ನೆನವ ಮನ ಕಿರದೆನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಭಕ್ತನ ಆ ದೃಢ ಮನಸ್ಸು ಎಂತಹ ಸಾಮರ್ಥ್ಯವನ್ನ ಹೊಂದಿದೆ, ಎಂತಹ ಯೋಗ್ಯತೆಯನ್ನ ಹೊಂದಿದೆ ಅಂತ ಅನ್ನೋದನ್ನ ಲೌಕಿಕವಾಗಿ ಕಾಣುವ ಹಲವು ದೃಷ್ಟಾಂತಗಳ ಮೂಲಕ ನಮ್ಮ ಮನಸ್ಸಿಗೆ ತಟ್ಟುವಂತೆ ಬಸವಣ್ಣವರು ತಿಳಿಸ್ಕೊಡ್ತಾರೆ. ಇಲ್ಲಿ ಅವರು 3 ಉದಾಹರಣೆಗಳನ್ನ ತಗೊಳ್ತಾರೆ. ಒಂದು, ನಾವು ಕಾಣುವ ದಿನಂಪ್ರತಿ ಕಾಣುವಂತಹ ಒಂದು ಉದಾಹರಣೆ, ಪುರಾಣದಲ್ಲಿ ಕೇಳಿ ಬಂದಂತ ಒಂದು ಘಟನೆ, ಪ್ರಾಕೃತಿಕವಾಗಿ ತೋರುವ ಒಂದು ಉದಾಹರಣೆ. ಮೊದಲನೇದಾಗಿ ಹೇಳೋದಾದ್ರೆ, ಕರಿಗಣ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ. ಕರಿ ನಮಗೆಲ್ಲ ಗೊತ್ತೇ ಇದೆ, ಆಣೆ. ಇದು ಬಹಳ ಗಾತ್ರದಲ್ಲಿ ಬಹಳ ಹಿರಿದಾದ ಪ್ರಾಣಿ, ದೊಡ್ಡದು, ಅತ್ಯಧಿಕ ಶಕ್ತಿಯನ್ನ ಉಳ್ಳಂಥದ್ದು ನಿಜ. ಆದ್ರೆ ಕರಿಗಣ ನಿಜ, ಗಾತ್ರದಲ್ಲಿ ಹಿರಿದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಅತ್ಯಧಿಕ ಶಕ್ತಿಯನ್ನು ಹೊಂದಿರ್ಬೋದು. ಆದ್ರೆ ಆನೆಯನ್ನ ಹದ್ದಿನಲ್ಲಿ ಇಡಬೇಕು ಅಂತಂದ್ರೆ ಉಪಯೋಗಿಸುವ ಸಾಧನ ಇದೆಯಲ್ಲ, ಅದು ಬಹಳ ಸಣ್ಣದು, ಬಹಳ ಚಿಕ್ಕದು. ಅದು ಅಂಕುಶ. ಅಂಕುಶ ಅಂತನ್ನುವುದು ಒಂದು ಸಣ್ಣ ಆಯುಧ, ಒಂದು ಸಣ್ಣ ಕಬ್ಬಿಣದ ಸಲಾಕೆ, ಕಬ್ಬಿಣದ ಕಂಬಿ, ಒಂದು ಗೇಣಿದ್ದೀತು. ಆದ್ರೆ ಆ ಒಂದು ಚಿಕ್ಕದಾದ ಆಯುಧದ
ಮೂಲಕ ಅತ್ಯಧಿಕ ಶಕ್ತಿ ಇರುವ ಆನೆಯನ್ನ ಹದ್ದು ಬಸ್ಲಿಟ್ಕೊಳ್ಬೋದು, ಅದನ್ನ ಹತೋಟಿಯಲ್ಲಿ ಇಟ್ಕೊಳ್ಬೋದು, ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು. ಅಂದ್ರೆ ಇಲ್ಲಿ ಸಾಮರ್ಥ್ಯ ಅಂತ ಅನ್ನೋದು ಗಾತ್ರದಲ್ಲಿ ಇಲ್ಲ, ಅದ್ ನಾವು ಗಮನಿಸ್ಕೋಬೇಕು. ಅದರ ಯೋಗ್ಯತೆಯಲ್ಲಿ ನಾವು ಗುರುತಿಸ್ಕೋಬೇಕು ಅಂತ ಅನ್ನೋ ಮಾತನ್ನ ಬಸವಣ್ಣವರು ಹೇಳ್ತಾರೆ. ಎರಡನೇ ಉದಾಹರಣೆಯಾಗಿ ಕೊಡುವಂಥದ್ದವರು ಗಿರಿಗಣ ವಜ್ರ ಕಿರಿದೆನ್ನಬಹುದೇ. ಗಿರಿ ನಮಗೆಲ್ಲ ತಿಳಿದಿರುವಂತೆ ಪರ್ವತ. ಪರ್ವತ ಬಹಳ ಹಿರಿದಾದದ್ದು, ಬಹಳ ದೊಡ್ಡದ್ದು ನಿಜ. ಆದ್ರೆ ಅದನ್ನ ಪುಡಿ ಪುಡಿಯಾಗಿ ಭೇದಿಸುವಂತಹ ವಜ್ರ ಕಿರಿದೆನ್ನಬಹುದೇ. ಇಲ್ಲಿ ವಜ್ರ ಅಂತಂದ್ರೆ ವಜ್ರಾಯುಧ, ಇಂದ್ರನ ಆಯುಧ. ಇದು ಪುರಾಣದಲ್ಲಿ ಬರುವಂತಹ ಕತೆ. ಪುರಾಣದಲ್ಲಿ ಒಂದು ಕತೆ ಬರುತ್ತೆ. ಹಿಂದೆ ಬೆಟ್ಟಗಳೆಲ್ಲವೂ ಕೂಡ ರೆಕ್ಕೆಗಳನ್ನ ಹೊಂದಿದ್ವು, ಮತ್ತೆ ಅವು ಸಂಚಾರ ಮಾಡ್ತಾ ಇದ್ವು. ಅವು ಖುಷಿ ಇದ್ದಾಗ ಒಂದೊಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ವರ್ಗಾವಣೆ ಮಾಡ್ತಾ ಇದ್ದು. ಅಂತ ಸಂದರ್ಭದಲ್ಲಿ ಜನಕ್ಕೆ ತೊಂದರೆ ಆಗ್ತಾ ಇತ್ತು. ಅವರೆಲ್ಲ ದೇವೇಂದ್ರನಲ್ಲಿ ಮೊರೆ ಇಡ್ತಾರೆ. ಆಗ ಆ ದೇವೇಂದ್ರ ತನ್ನ ವಜ್ರಾಯುಧದಿಂದ ಆ ಬೆಟ್ಟಗಳ ರೆಕ್ಕೆಯನ್ನ ಕತ್ತರಿಸ್ತಾ ಬರ್ತಾನೆ. ಯಾವಾಗ ರೆಕ್ಕೆಯನ್ನ ಕತ್ತರಿಸಿದವೋ ಆಗ ಬೆಟ್ಟಗಳು ಎಲ್ಲೆಲ್ಲಿ ಸ್ಥಾಪಿತವಾಯ್ತೋ ಅಲ್ಲಲ್ಲೇ ಈಗಲೂ ಇದೆ ಅಂತನ್ನುವ ಒಂದು ನಂಬಿಕೆ. ಅಂದ್ರೆ ಇಂದ್ರನ ಒಂದು ಆಯುಧ ವಜ್ರಾಯುಧ ಅದು ಬಹಳ ಕಠಿಣವಾದದ್ದು. ಅದು ಸಿಡಿಲಿನೋಪಾದಿಯಲ್ಲಿ ಇದೆ. ಅದು ಘನವಾದ ಪರ್ವತವನ್ನು ಕತ್ತರಿಸ್ಬಿಡುತ್ತೆ, ಪುಡಿ ಪುಡಿ ಮಾಡಿಬಿಡುತ್ತೆ. ಇವೆರಡು ಉದಾಹರಣೆಯನ್ನ ಹೇಳ್ತಾ ಬಸವಣ್ಣನವರು ಮುಂದಕ್ಕೆ ಬರುವಂಥದ್ದು ಪ್ರಾಕೃತಿಕವಾಗಿ ಕಾಣುವಂತ ಒಂದು ದೃಷ್ಟಾಂತ. ಏನಪ್ಪಾ ಅದು? ತಮಂದ ಗಣ. ತಮಂದ ಕಗ್ಗತ್ತಲೆ, ಇನ್ನೊಂದು ಅರ್ಥದಲ್ಲಿ ಅಜ್ಞಾನ. ಕಗ್ಗತ್ತಲೆ ಅಂಧಕಾರ ನಮ್ಮ ಸುತ್ತ ಕವಿದು ಬಿಟ್ಟಿದೆ ನಿಜ. ಆದ್ರೆ ಈ ಕಗ್ಗತ್ತಲೆ ಅಂತ ಅನ್ನೋದು ಬಹಳ ದೊಡ್ಡದು, ಆ ಕ್ಷಣ ಅನ್ನಿಸ್ಬೋದು. ಆದ್ರೆ ಒಂದು ಪುಟ್ಟ ಹಣತೆ ತನ್ನ ಬೆಳಕಿನಿಂದ ಅದನ್ನ ಹೋಗಲಾಡಿಸ್ಬಿಡುತ್ತಲ್ವಾ. ತಮಂದಗಣ ಜ್ಯೋತಿ ಕಿರಿದೆನ್ನಬಹುದೇ. ಬಾರದಯ್ಯ, ನಮ್ಮ ಸುತ್ತ ಕವಿದಿರುವಂತ ಕಗ್ಗತ್ತಲೆಯನ್ನ ಒಂದು ಪುಟ್ಟ ಹಣತೆ ಹೋಗ್ಲಾಡಿಸ್ಬಿಡುತ್ತೆ. ಈಗ ಈ ಮೂರು ಉದಾಹರಣೆಗಳನ್ನ ಹೇಳ್ತಾ ಬಸವಣ್ಣವರು ಬರುವಂಥದ್ದು ಕೊನೆಯದು ಬಹಳ ಚೆನ್ನಾಗಿದೆ. ಮರಹುಗಣ ನಿಮ್ಮ ನೆನವ ಮನ ಕಿರಿದೆನ್ನಬಹುದೇ. ಈ ಮರಹು ಅಂತಂದ್ರೆ ಮರೆಯುವಿಕೆ, ಹೌದು. ಅಂದ್ರೆ ಒಂದು ರೀತಿಯ ಎಚ್ಚರವಿರದ ಸ್ಥಿತಿ, ಜ್ಞಾಪಕ ಬರ್ತಾ ಇಲ್ಲ, ಸ್ಮರಣೆ ಆಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ. ಮರಹುಗಣ ನಿಜ, ನಾವೆಲ್ಲವೂ ಮರೆತು ಹೋಗಿದ್ದೀವಿ ಅನ್ಸಿದ್ರೂ ಕೂಡ ಒಂದು ಕ್ಷಣ ನಿಮ್ಮನ್ನ ನೆನೆವ ಮನ ಕಿರಿದೆನ್ನಬಹುದೇ. ನೆನವ ಮನ, ಸ್ಮರಿಸುವ, ನಿಮ್ಮನ್ನ ಸ್ಮರಣೆ ಮಾಡಿಕೊಳ್ಳುವ, ನಿಮ್ಮನ್ನು ಧ್ಯಾನಿಸುವ ಬಾರದಯ್ಯ ಕೂಡಲ ಸಂಗಮ ದೇವ. ಅಂದ್ರೆ ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾರೆ ಬಸವಣ್ಣವರು ಇಲ್ಲಿ ಅಂತಂದ್ರೆ, ನಮ್ಮ ಈ ಎಚ್ಚರವಿರದ ಸ್ಥಿತಿ ಇವತ್ತಿನ ಈ ಲೌಕಿಕ ಜಂಜಾಟದಲ್ಲಿ ನಾವು ಮರ್ತು ಬಿಟ್ಟಿದ್ದೀವಿ ನಿಜ. ಆದ್ರೆ ಒಮ್ಮೆ ನಾವು ನಮ್ಮನ್ನ ಈ ಜಗತ್ತಿಗೆ ತಂದಂತಹ ಆ ಸೃಷ್ಟಿಕರ್ತನನ್ನ ನೆನಪಾಡ್ಕೊಳ್ಳೋದಾದ್ರೆ ಖಂಡಿತವಾಗಿಯೂ ಕೂಡ ಆ ಧ್ಯಾನದಿಂದ ನಮ್ಮಲ್ಲಿ ಒಂದು ಅರಿವು ಬರುತ್ತೆ. ಇಲ್ಲಿ ಆ ಬೆಳಕು ಎಷ್ಟು ಅದ್ಭುತ, ಆ ಕಲ್ಪನೆ, ಆ ಬೆಳಕು ಅಂತ ಅನ್ನೋದು. ಬೆಳಕು ಅಂದ್ರೆ ಈ ಜ್ಯೋತಿ ಮುಟ್ಟಿದ ಬತ್ತಿ ಎಲ್ಲ ಜ್ಯೋತಿ ಅಪ್ಪುವಯ್ಯ ಅಂತನ್ನುವ ಬಸವಣ್ಣವರ ಒಂದು ಸಾಲು ನೆನಪಾಗುತ್ತೆ. ಹಾಗೆ ಇಲ್ಲಿ ನಮ್ಮ ಅರಿವು, ಆ ಒಂದು ಎಚ್ಚರಿಕೆಯ ಸ್ಥಿತಿ ಯಾವತ್ತಿಗೂ ನಾವು ಕಾಪಾಡ್ಕೊಳ್ಬೇಕು ಅನ್ನುವಂತಹ ಮಾತು ಇಲ್ಲಿದೆ. ಇಲ್ಲಿ ಯಾವುದೇ ಒಂದು ವಸ್ತುವನ್ನಾಗ್ಲಿ, ಯಾವುದೇ ಒಬ್ಬ ವ್ಯಕ್ತಿಯನ್ನಾಗ್ಲಿ ನೋಡಿದ ತಕ್ಷಣ ನಾವು ಹೇಗೆ ಏನು ಅಂತ ನಾವು ತಿಳಿಲಿಕ್ಕೆ ಆಗೋದಿಲ್ಲ. ಅವರ ಸಾಮರ್ಥ್ಯ, ಅವರ ಪ್ರಭಾವ, ಅವರ ಶಕ್ತಿ, ಅವರ ದಕ್ಷತೆ, ಯೋಗ್ಯತೆ ತಿಳ್ಕೊಳ್ಬೇಕಾದ್ರೆ ಅದು ಸ್ವಲ್ಪ ಒಡನಾಟ ಬೇಕು. ಕೆಲವು ತಿಳ್ಕೊಳ್ಳೇಬೇಕಾಗತ್ತೆ ನಾವು. ಇಲ್ಲಿ ಗಾತ್ರದಿಂದಲ್ಲ ನೋಡೋದು, ಯೋಗ್ಯತೆಯಿಂದ ಅಂತ ಅನ್ನೋದನ್ನ ಬಸವಣ್ಣವರು ಈ ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು 3ನೇ ವಚನ ನೋಡೋಣ. ಸಂಸಾರ ಸಾಗರದ ತೆರೆ ಕೊಬ್ಬಿ ಮುಖದ ಮೇಲೆ ಅಳೆವುತ್ತಿದೆ ನೋಡ. ಸಂಸಾರ ಸಾಗರ ಉರದುದ್ದವೇ ಹೇಳ. ಸಂಸಾರ ಸಾಗರ ಕೊರಳುದ್ದವೇ ಹೇಳ. ಸಂಸಾರ ಸಾಗರ ಶಿರ ಉದ್ದವಾದ ಬಳಿಕ
ಏನ ಹೇಳುವೆನಯ್ಯ. ಅಯ್ಯ ಅಯ್ಯ ಎನ್ನ ಹುಯ್ಯಲ ಕೇಳಯ್ಯ. ಕೂಡಲ ಸಂಗಮ ದೇವ ನಾನೇವೆನು ಏವೆನಯ್ಯ. ಇದು ಬಸವನವರು ಬಹಳ ಒಂದು ರೀತಿಯ ಅವರ ಹೃದಯ ಅಂತರಂಗದಿಂದ ಬಂದಂತ ಒಂದು ಮೊರೆ. ಇಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಎಲ್ಲ ನಾವು ನಂಬ್ಕೊಂಡು ಬಂದಿರುವಂತಹ ಎಲ್ಲ ವೇದಾಂತಗಳು, ಅನುಭವ ಎಲ್ಲವೂ ಹೇಳೋದೇನಪ್ಪಾ ಅಂತಂದ್ರೆ ಸಂಸಾರ ಅಂತ ಅನ್ನೋದು ಒಂದು ರೀತಿಯ ಸಾಗರದಂತೆ. ಈ ಪ್ರಾಪಂಚಿಕ ಬದುಕು, ಲೌಕಿಕ ಬದುಕು, ಇದರ ಬಗ್ಗೆ ಯಾವತ್ತಿಗೂ ಕೂಡ ನಾವು ನಂಬಿಕೆಯನ್ನ ಇರಿಸ್ಕೊಳ್ಬಾರದು ಅನ್ನುವ ರೀತಿಯಲ್ಲೇ ಹೇಳಿದ್ದು ಉಂಟು. ಆದ್ರೆ ಇಲ್ಲಿ ಬಸವಣ್ಣವರು ಹೇಳಿ ಕೊಟ್ಟಿರೋದು ಅವರ ಸಂಸಾರದ ಬಗ್ಗೆನ ಅಲ್ಲ. ನನಗನ್ಸೋದು ಇಲ್ಲಿ ಎರಡು ಅರ್ಥ ಸಿಗುತ್ತೆ ಅಂತ ನನಗನ್ಸುತ್ತೆ. ಮೊದಲೇ ನೋಡ್ತಾ ಹೋಗೋಣ. ಸಂಸಾರ ಸಾಗರದ ತೆರೆ ಕೊಬ್ಬಿ ಮುಖದ ಮೇಲೆ ಅಲೆವುತ್ತಿದ ನೋಡ. ಬಹಳ ಸರಳವಾಗಿ ಹೇಳ್ತಾ ಹೋಗ್ತಾರೆ. ಈ ಸಂಸಾರ ಅಂತ ಅನ್ನೋದು ಕೌಟುಂಬಿಕ ಜೀವನ, ಗೃಹ ಜೀವನ, ಲೌಕಿಕ ಜೀವನ, ಪ್ರಾಪಂಚಿಕ ಬದುಕು ಅನ್ನುವ ಎಲ್ಲದಕ್ಕೂ ಅದು ವಾಚಾರ್ಥ ವಿಸ್ತರಿಸ್ತಾ ಹೋಗುತ್ತೆ. ಈ ಸಂಸಾರ ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಅಂತಂದ್ರೆ ಸಮುದ್ರಕ್ಕೆ. ಅದು ಯಾವ ಸಮುದ್ರ? ಪ್ರಶಾಂತವಾದ ಕಡಲಲ್ಲ. ತೆರೆ ಕೊಬ್ಬಿ ಮುಖದ ಮೇಲೆ ಅಳೆವುತ್ತಿದೆ ನೋಡ. ಈ ಸಮುದ್ರ ಉಬ್ಬರ ವಿಳತಿಂದ ಕೂಡಿಕೊಂಡು ನಮ್ಮ ಮುಖದ ಮೇಲೆ ರಾಚುತ್ತಿದೆ, ಅಪ್ಪಳಿಸುತ್ತಿದೆ. ಒಂದಾದ ಮೇಲೆ ಗುರಿಯಿಲ್ಲದ ಅಲೆಗಳು ನಮ್ಮ ಮುಂದೆ ತಿರುಗಾಡ್ತಾ ಇದೆ. ಹೀಗೆ ವೇಗವಾಗಿ ಹೊಡಿತಾ ಇದೆ. ಹೀಗೆ ಒಂದು ಚಿತ್ರಣವನ್ನ ಕಣ್ಣಿಗೆ ಕಟ್ಟುವಂತೆ ನಮಗೆ ಬಸವನವರು ತಂದು ಮುಂದೆ ಇಡ್ತಾರೆ. ಸಾಗರ ಪ್ರಕ್ಷುಬ್ಧವಾದ ಸಾಗರ, ಅದು ಎತ್ತರವಾದ ಅಲೆಗಳು, ಅದು ಒಂದು ರೀತಿಯ ಸೊಕ್ಕಿನಿಂದ ಕೂಡಿದ ಸಾಗರ. ತೆರೆ ಕೊಬ್ಬಿ ಮುಖದ ಮೇಲೆ ಅಳೆವುತ್ತಿದೆ ನೋಡ. ಮುಖದ ಮುಂಭಾಗದಲ್ಲಿ ಎತ್ತರವಾದ ಅಲೆಗಳು ರಾಚುತ್ತಿದೆ. ಇದು ನೋಡಿದಾಗ ಈ ಸಮುದ್ರದೊಳಗೆ, ಈ ಸಮುದ್ರ ಅಂತ ಅನ್ನೋದು ಸಂಸಾರ ಸಾಗರ, ಅದರಲ್ಲೇ ನಾವಿದ್ದೇವೆ. ಇಲ್ಲಿ ಆ ಸಂಸಾರದಲ್ಲಿ ಬರುವಂತಹ ಎಲ್ಲಾ ರೀತಿಯ ತಾಪತ್ರೆಗಳನ್ನೂ ಕೂಡ ಸಮುದ್ರದ ಚಿತ್ರಣದ ಮೂಲಕ ಸಮರ್ಥವಾಗಿ ಕಣ್ಣಿಗೆ ಕಟ್ಟುವಂತೆ ಬಸವಣ್ಣವರು ಹಿಡಿದಿರ್ತಾರೆ. ಅವ್ರು ಹೇಳ್ತಾರೆ, ಸಂಸಾರ ಸಾಗರ ಉರದುದ್ದವೇ ಹೇಳ. ಉರ ಅಂದ್ರೆ ಎದೆ. ಈ ಸಮುದ್ರದ ಮಟ್ಟ ನನ್ನ ಎದೆಯ ಮಟ್ಟವಿದೆಯಾ? ಎದೆ ಮಟ್ಟ ಇದ್ರೆ ಅದೇನು ಅಂತ ತೊಡಕಾಗೋಲ್ಲ. ಕಾಲು ಬಡಿಬೋದು, ಕೈ ಬಡಿಬೋದು, ಒಂದು ರೀತಿಯ ಸಮತೋಲನ ಕಾಪಾಡ್ಕೊಳ್ಬಲ್ಲೆ. ಒಂದು ಆತ್ಮವಿಶ್ವಾಸ ಇದೆ. ಈ ಸಂಸಾರ ಸಾಗರ ಕೊರಳುದ್ದವೇ ಹೇಳ. ಕುತ್ತಿಗೆ ಕೊರಳು, ಕುತ್ತಿಗೆ ಉದ್ದ, ಕುತ್ತಿಗೆ ಮಟ್ಟ ಬಂದ್ಬಿಟ್ರೆ ಆಗ ಸ್ವಲ್ಪ ಕಷ್ಟ. ಸಮತೋಲನ, ಸಮಚಿತ್ತತೆ ಕಾಪಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಹೆಜ್ಜೆ ಯೂರಿ ಎಡಬಿಡದೆ ಪ್ರಯತ್ನ ಮಾಡಬೇಕು ನಿಂತ್ಕೊಳ್ಳಿಕ್ಕೆ. ನಿಜ. ಅದೇ ರೀತಿಯಾಗಿ ಇನ್ನೂ ಆಳವಾಗಿ ಹೋಗ್ತಾ 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 ಸಂಸಾರ ಸಾಗರ ಶಿರ ಉದ್ದವಾದ ಬಳಿಕ ಏನ ಹೇಳುವೆನಯ್ಯ. ಈ ಸಂಸಾರ ಸಾಗರ ಅಂತ ಅನ್ನೋದು ನನ್ನ ತಲೆಯ ಮೇಲೆ, ತುದಿಯ ಮೇಲೆ ಹರಿದು ಬಿಟ್ಟಿದೆ. ಈಗ ನಿಜವಾಗಿಯೂ ಇರೋದು ತೇಳು ಮುಳುಗುವ ಆಟ. ಪ್ರತಿ ಕ್ಷಣ ನನ್ನ ಜೀವ ಅಂತ ಅನ್ನೋದು ಉಸಿರಿಗಾಗಿ ಚಡಪಡಿಸ್ತಾ ಇದೆ, ಕಂಗಾಳಾಗೂ ಇದೆ. ಅದಕ್ಕೆ ಬಸವನವರು ಹೇಳ್ತಾ ಇದ್ದಾರೆ, ಅಯ್ಯ ಅಯ್ಯ ನನ್ನ ತಂದೆ, ಅಯ್ಯ ಅಯ್ಯ ಎನ್ನ ಹುಯ್ಯಲ ಕೇಳಯ್ಯ. ಹುಯ್ಯಲು, ಬೊಬ್ಬೆ, ಅಳು ಅಂತ ಆರ್ತನಾದ. ನನ್ನ ಆರ್ತನಾದವನ್ನ ಕೇಳಯ್ಯ ಕೂಡಲ ಸಂಗಮ ದೇವ. ನಾನು ಏವೇನಯ್ಯ, ನಾನು ಏನ್ ಹೇಳಲಿ, ಏನ್ ಮಾಡ್ಲಿ? ಎಲ್ಲ ನೀನೆ, ದಾರಿ ತೋರ್ಬೇಕಾದವನು ನೀನೆ, ಸದ್ಗತಿಯನ್ನ ತೋರು ಅಂತಂತ ಪೂರ್ಣವಾಗಿ ತಮ್ಮನ್ನ ತಾವು ಆ ಭಗವಂತನಲ್ಲಿ ಅರ್ಪಿಸ್ಕೊಂಡ್ಬಿಡ್ತಾರೆ. ಇದನ್ನ ನಾವು ನೋಡಿದಾಗ ಸಾಮಾನ್ಯವಾಗಿ ನಾವೇನ್ ಹೇಳ್ಕೊಳ್ತೀವಿ, ಬಸವಣ್ಣವರು ಲೌಕಿಕ ಬದುಕು, ಅವರ ಸಂಸಾರದಲ್ಲಿ ಇದ್ದಂತ ತಾಪತ್ರೆಗಳು ಇದಕ್ಕೋಸ್ಕರ ಈ ರೀತಿ ಹೇಳಿದ್ರು ಅಂತ ಮೊದಲು ಅರ್ಥ ಬಂದ್ಬಿಡುತ್ತೆ. ಆದ್ರೆ ಬಸವಣ್ಣವರು ಕಟ್ಟಿಕೊಂಡ ಸಂಸಾರ ಅದಲ್ಲ. ಬಸವಣ್ಣನವರು ಕಟ್ಟಿಕೊಂಡ ಲೌಕಿಕ ಬದುಕು ಅದಲ್ಲ. ಅವ್ರ ಕಣ್ಣೆದುರಿಗಿದ್ದ ಅಂದಿನ ಸಮಾಜ
ಹೇಗಿತ್ತು? ಅರ್ಥಹೀನ ಸಂಪ್ರದಾಯಗಳು, ಅಂಧಶ್ರದ್ಧೆ, ಶೋಷಣೆ, ಸಾಮಾಜಿಕ ಅಸಮಾನತೆ, ಈ ದೇಗುಲ ಸಂಸ್ಕೃತಿಯ ಒಂದು ರೀತಿಯ ಅಬ್ಬರ. ಹೀಗೆ ಆ ಶ್ರೇಣೀಕೃತ ಸಮಾಜದಲ್ಲಿ ಮೇಲ್ವರ್ಗದವರ ತುಳಿತಕ್ಕೆ ಒಳಗಾದ ಅಮಾಯಕರನ್ನ ಆ ನೋವು, ಆ ಕಂಬನಿ, ಇವೆಲ್ಲವೂ ಕೂಡ ಬಸವಣ್ಣವ್ರನ್ನ ಬಹಳ ದುಃಖಕ್ಕೆ ಈಡು ಮಾಡಿಬಿಟ್ಟಿತ್ತು. ಅದು ಅವರು ಕಂಡುಕೊಂಡ ಸಂಸಾರ, ಅವರು ಕಂಡುಕೊಂಡ ಸಮಾಜ, ಅದು ಅವರು ಕಂಡುಕೊಂಡ ಲೌಕಿಕ ಬದುಕು. ಅದನ್ನ ತಾವು ಮೇಲೆತ್ತಬೇಕು, ಅದನ್ನ ತಾವು ಆ ಸಮಾನತೆಯ ಗಾಳಿಯನ್ನ ತರಬೇಕು, ಕಲ್ಯಾಣದ ಕನಸನ್ನ ಕಾಣಬೇಕು. ಹೀಗೆ ಇದು ಆ ಪ್ರಕ್ಷುಬ್ಧ ಕದಡಿ ಹೋದಂತ ಸಮಾಜದಲ್ಲಿ ಕಲ್ಯಾಣದ ಕನಸನ್ನ ಕಾಣೋದಿತ್ತಲ್ಲ, ಆ ಕಲ್ಯಾಣದ ಕನಸನ್ನು ಕಂಡು ಆ ಹಾದಿಲಿ ನಡೆಯೋದಿತ್ತಲ್ಲ, ಆ ಹಾದಿಲಿ ನಡೀತಾ ಇರ್ಬೇಕಾದ್ರೆ ಆದಂತಹ ವಿಪರೀತಗಳನ್ನ, ಪ್ರತಿಕೂಲ ಸನ್ನಿವೇಶದಲ್ಲಿ ಬಸವಣ್ಣವರು ತಾವು ನಂಬಿದ ಕೂಡಲ ಸಂಗಮನಲ್ಲಿ ಈ ರೀತಿ ಆರ್ತನಾದವನ್ನ ಮಾಡಿದ್ರು ಅಂತ ಭಾವಿಸ್ಕೊಳ್ಳೋದಾದ್ರೆ ಈ ವಚನಕ್ಕೆ ಇನ್ನೂ ಸಾರ್ಥಕ ಅರ್ಥವನ್ನ ಕಟ್ಕೊಳ್ಬೋದು ಅಂತ ನನಗನ್ಸುತ್ತೆ. ಹೀಗೆ ಈ 3 ವಚನಗಳನ್ನ ಬಹಳ ಸರಳವಾಗಿ ನನಗನಿಸಿದಂತೆ ನಾನು ಅರ್ಥ ಮಾಡಿಕೊಂಡಂತೆ ಇದನ್ನ ತಿಳಿಸ್ಕೊಟ್ಟಿದ್ದೀನಿ. ನಾನು ಸಾಕಷ್ಟು ಸಲ ನಿಮ್ಮ ಹತ್ರ ಹೇಳಿದ್ದೀನಿ, ವಚನ ಅಂತ ಅನ್ನೋದು ಯಾವತ್ತೂ ಕೂಡ ಇಷ್ಟೇ ಅರ್ಥ ಇದಮ್ಮಿತ್ತಮ್ ಅಂತ ಹೇಳಿಕ್ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಂದ ಮನುಷ್ಯನಿಗೆ ಅದರ ಅರ್ಥ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಅವನ ಅನುಭವವೇ ಅದಕ್ಕೆ ಪ್ರಮಾಣ. ನಮ್ಮ ಅನುಭವ ವಚನವನ್ನ ಕಟ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇದಿಷ್ಟು ಬಸವಣ್ಣನವರ ಈ 3 ವಚನಗಳ ಸರಳವಾದ ಅರ್ಥ. ವಿಶೇಷವಾಗಿ ನಾನು ಹೆಚ್ಚು ಇದು ಮಾಡ್ಕೊಳ್ಳದೆ ನೇರವಾಗಿ ಇದನ್ನ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಾಗೆ ಸಹೃದಯರು ಏನಾದರೂ ಪ್ರಶ್ನೆ ಮಾಡೋದು ಅಥವಾ ಮತ್ತೆ ಅದರ ಅರ್ಥ ವಿಸ್ತರಣೆ ಮಾಡೋದು, ಇನ್ನೇನಾದ್ರೂ ಅದಕ್ಕೆ ಸೇರಿಸೋದು ಇದ್ರೆ ಖಂಡಿತ ಆಗ್ಬೋದು. ಯಾಕೆಂತಂದ್ರೆ ಈಗಾಗ್ಲೇನೆ ನಮಗೆ ಪ್ರವೀಣ್ ಶಿವಶಂಕರ್ ಅವರಂತೂ ಬಹಳ ಸೊಗಸಾಗಿ, ಸುಮ್ಮನೆ ಹೇಳ್ತಾ ಇಲ್ಲ ನಾನು, ಬಹಳ ವಿಶೇಷವಾಗಿ ನಮಗೆ ಉಣಬಡಿಸಿದ್ದಾರೆ. ಶೂನ್ಯ ಸಂಪಾದನೆ ಅನುಭವ ಮಂಟಪ ಕಣ್ಣ ಮುಂದೆನೆ ನಮಗೆ ಬರ್ತಾ ಇದೆ. ಆ ದಿಸೆಯಲ್ಲಿ ಇದು ಒಂದು ಪೂರಕವಾಗಿ ನಡೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಸಹೃದಯರು ತಮ್ಮ ಅನಿಸಿಕೆಯನ್ನ ಹೇಳಬೇಕು ಅಂತ ನಾನು ಹೇಳ್ತೇನೆ. ಮತ್ತೆ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ನಿಮ್ಮೆಲ್ರಿಗೂ ಕೂಡ ನಾನು ಋಣಿಯಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಪ್ರೊಫೆಸರ್ ಚಂದ್ರಶೇಖರ್ ಅವರೇ. ಬಸವಣ್ಣನವರ ವಚನಗಳನ್ನು ತುಂಬ ಸರಳವಾದ ರೀತಿಯಲ್ಲಿ ನಮ್ಮೆಲ್ಲರಿಗೂ ತಿಳಿಸಿಕೊಟ್ರಿ. ತುಂಬ ತುಂಬ ಧನ್ಯವಾದಗಳು. ಎಲ್ಲರಿಗೂ ತುಂಬ ಧನ್ಯವಾದಗಳು. ಎಲ್ರಿಗೂ ಈ ನಮ್ಮ ಆನ್ಲೈನ್ ಸೆಷನ್ ಇಷ್ಟವಾಯಿತು ಅಂತ ಅಂದುಕೊಳ್ತೇನೆ. ಸೊ ನೆಕ್ಸ್ಟ್ ವೀಕ್ ನಾವು ಇದೇ 12 PM ಪೆಸಿಫಿಕ್ ಟೈಮಿಗೆ ಭಾನುವಾರ ಎಲ್ಲರೂ ಮತ್ತೆ ಸಿಗೋಣ. ಸಿ ಯು ಆಲ್ ಆನ್ ನೆಕ್ಸ್ಟ್ ವೀಕ್. ಶರಣಾರ್ಥಿಗಳು.